ಮತ್ತೆ 19 ಪ್ರಶ್ನೆಗಳಿಗೋಸ್ಕರ ಮತ್ತೆ ಮರುಪರೀಕ್ಷೆ ಮಾಡ್ರಿ ಅಂತ ಅಂದ್ರೆ 19 ಪ್ರಶ್ನೆಗಳನ್ನ ಕ್ಯಾನ್ಸಲ್ ಮಾಡಿ ಅಂತ ಅಂದ್ರೆ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳು ಅದನ್ನ ಓದಿ ಸಿಸ್ಟಮೆಟಿಕ್ ಆಗಿ ಬರ್ದು ಪಾಪ ಮುಂದೆ ಹೋಗಿರ್ತಾರೆ, ಅವ್ರದ್ದೇನಾಗ್ಬೇಕು ಗತಿ. ಇನ್ನು ಕನ್ನಡ ಮೀಡಿಯಂನವ್ರಿಗೆ ಅರ್ಥನೇ ಆಗಿರೋದಿಲ್ಲ, ಅವ್ರೇನ್ ಮಾಡ್ಬೇಕು? ಸ್ವಾಯಿಕ ಪುನರಂ ಅವರ ಲೋಕನ ವಿಮರ್ಶಿ, ಯಾರಿಗ ಅರ್ಥ ಆಗ್ಬೇಕಿದು? ಸ್ವಾಯಿಕ ಪುನರಂ ಅವರ ಲೋಕನ ವಿಮರ್ಶೆ ಅಂತ ಅಂದ್ರೆ ಇದನ್ನ ನಾವು ಹೈಕೋರ್ಟ್ ನಲ್ಲಿ ಕೇಸ್ ಹಾಕಿದ್ರೆ ನ್ಯಾಯಾಧೀಶರು ಏನ್ ಮಾಡ್ಬೋದು ಇವರನ್ನ? ಇಲ್ಲಿ ಕೆಪಿಎಸ್ಸಿ ಅಧ್ಯಕ್ಷರು ಸದಸ್ಯರನ್ನ ಬಿಟ್ಬಿಡಿ, ಅಧಿಕಾರಿಗಳಾಗಿ ಹೋಗಿದಾರಲ್ವಾ ಇವರು ಕೂಡ ಕಾಂಪಿಟೇಟಿವ್ ಪರೀಕ್ಷೆನ ಬರೆದು ಹೋಗಿರ್ತಾರಲ್ವಾ, ಒಂದ್ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಅದೆಲ್ಲ ಇಲ್ಲ ಅಂದ್ರೂ ಕೂಡ ವಿದ್ಯಾರ್ಥಿಗಳ ಬಗ್ಗೆ ಒಂದು ಸಣ್ಣ ಕಾಳಜಿ ಬೇಡವಾ? ಬೆಂಗಳೂರು, ಧಾರವಾಡ, ಮೈಸೂರು, ಬೆಳಗಾವಿ, ಅಲ್ಲಿ ಇಲ್ಲಿ 16 ವರ್ಷ ಕೂತ್ಕೊಂಡು ಓದಿರ್ತಾರೆ ವಿದ್ಯಾರ್ಥಿಗಳು. ಎಷ್ಟೋ ಜನ ಈಗಾಗಲೇ ಗೌರ್ಮೆಂಟ್ ಜಾಬ್ ಹೋಲ್ಡರ್ಗಳು ಕೂಡ ಈ ಪರೀಕ್ಷೆನ ಬರಿತಾ ಇದ್ದಾರೆ, ದೊಡ್ಡ ದೊಡ್ಡ ಕನಸನ್ನ ಇಟ್ಕೊಂಡು. ಎಲ್ರೂ ಕೂಡ ಮ್ಯಾಕ್ಸಿಮಮ್ ಕನ್ನಡ ಮೀಡಿಯಂನವರು. ಅಂತವ್ರಿಗೆ ಸ್ವಾಯಿಕ ಪುನರಂಲೋಕನ ವಿಮರ್ಶೆ ಅಂತ ಅಂದ್ರೆ ಯಾರಿಗೆ ಅರ್ಥ ಆಗಬೇಕಿದು? ಕನ್ನಡಕ್ಕೊಂದು ಸೊಬಗಿದೆ, ಅದನ್ನ ದಯವಿಟ್ಟು ಹಾಳು ಮಾಡಬೇಡಿ. ಕುವೆಂಪು, ಬಿ.ಎಂ. ಶ್ರೀಕಂಠಯ್ಯನವರು, ದ.ರಾ. ಬೇಂದ್ರೆ ಅವರು, ಜಿ.ಎಸ್. ಶಿವರುದ್ರಪ್ಪನವರು ಇಂತಹ ಅದ್ಭುತವಾದಂತಹ ಲೋಕ ಪ್ರಸಿದ್ಧ ಪಡೆದಂತಹ ಕವಿಗಳಾಗಿ ಹೋಗಿರುವಂತಹ ಕನ್ನಡ ಭಾಷೆಗೆ ಇಷ್ಟು ಅನ್ಯಾಯ ಆಗ್ತಾ ಇರೋದನ್ನ ನೋಡಿದ್ರೆ ಎಷ್ಟು ನೀಚ ಮಟ್ಟದ ಅನುವಾದ ಮಾಡಿದ್ದಾರೆ ಇಲ್ಲಿ ಕೆಪಿಎಸ್ಸಿ ಅವರು. ಇಲ್ಲಿ ಏನಿದೆ ಇಂಗ್ಲಿಷ್ ನಲ್ಲಿ ಅದು ಇಂಪೋರ್ಟ್ ಅಂತ ಇದೆ, ಕನ್ನಡದಲ್ಲಿ ಅದೇನಾಗ್ಬೇಕು? ಇಂಪೋರ್ಟ್ ಅಂದ್ರೆ ಆಮದು ಕನ್ನಡದಲ್ಲಿ, ಅದು ಕನ್ನಡದಲ್ಲಿ ಕೆಪಿಎಸ್ಸಿ ಅನುವಾದದಲ್ಲಿ ರಫ್ತಾಗಿದೆ. ಇತ್ತೀಚೆಗೆನೆ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗೋಗಿದೆ, ಅದಕ್ಕೂ ಕೂಡ ಗೌರವ ಇಲ್ವಾ ನಮ್ಮ ಕನ್ನಡಕ್ಕೆ? ನನ್ನ ಒಂದು ವೈಯಕ್ತಿಕ ವಿನಂತಿ ಏನಂತ ಅಂದ್ರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಬಿಳಿಮಲೆ ಸರ್ ಅವರಿಗೆ ಈ ಒಂದು ವಿಡಿಯೋ ರೀಚ್ ಆಗಬೇಕು. ಆ ವಿದ್ಯಾರ್ಥಿಗಳ ಬಳಿ ಜ್ಞಾನ ಇಲ್ಲ ಅಂತ ಅಲ್ಲ, ಜ್ಞಾನ ಇದೆ, ಅವ್ರಿಗೆ ಗೊತ್ತಿದೆ, ಆದ್ರೆ ಪ್ರಶ್ನೆ ಅರ್ಥ ಆಗ್ತಾ ಇಲ್ಲ ಅವ್ರಿಗೆ. ಅದು ಅವ್ರ ತಪ್ಪಲ್ಲ, ತಪ್ಪು ನಿಮ್ಮದಿದೆ. 1ನೇ ಸಾರಿ ಪರೀಕ್ಷೆ ನಡೆಸುವಾಗ 13 ಕೋಟಿ ರೂಪಾಯಿ ನಷ್ಟ ಮಾಡಿದ್ರು ಕರ್ನಾಟಕಕ್ಕೆ, ಈಗಲೂ ಕೂಡ 13 ಕೋಟಿ ನಷ್ಟ ಮಾಡಿದ್ದಾರೆ. ಬರೀ ನಷ್ಟ ಅಲ್ಲ, ಲಕ್ಷಾಂತರ ವಿದ್ಯಾರ್ಥಿಗಳ ಜೀವನದ ಜೊತೆ ಆಟ ಆಡಿದ್ದಾರೆ. ಅವ್ರಿಗೆ ನಿಜಕ್ಕೂ ಕೂಡ ದೇವ್ರು ಒಳ್ಳೇದು ಮಾಡಲ್ಲ. ನನ್ನ ಒಂದು ಕಳಕಳಿಯ ವಿನಂತಿ ಏನಂತ ಅಂದ್ರೆ ಕರ್ನಾಟಕದ ಎಲ್ಲಾ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರಗಳು ಕೂಡ ಈ ಒಂದು ವಿಚಾರದ ಬಗ್ಗೆ ಧ್ವನಿ ಎತ್ತಬೇಕು. ಯಾಕಂತ ಅಂದ್ರೆ ಒಂದು ಸಂಸ್ಥೆಯನ್ನು ನಡೆಸ್ತಾ ಇರುವಂತಹ ನಾವು ಕೂಡ ಜವಾಬ್ದಾರಿಯನ್ನು ಹೊರಬೇಕಾಗತ್ತೆ. ವಿದ್ಯಾರ್ಥಿಗಳ ನಮ್ಮ ಬಳಿ ಬಂದು ಫೀಸ್ ಕಟ್ಟಿ ನಮ್ಮನ್ನೇ ನಂಬ್ಕೊಂಡು ಇಲ್ಲಿ ಕೋಚಿಂಗ್ ಅನ್ನ ತಗೊಳ್ತಾ ಇರ್ತಾರೆ. ಅಂತಹ ವಿದ್ಯಾರ್ಥಿಗಳಿಗೆ ನಾವು ಇಂತಹ ಸಂದರ್ಭದಲ್ಲಿ ಹೆಗಲಾಗ್ಲಿಲ್ಲ, ಧ್ವನಿ ಆಗ್ಲಿಲ್ಲ ಅಂತ ಅಂದ್ರೆ ಅವ್ರಿಗೆ ಇನ್ಯಾರು ಕೂಡ ಬೆಂಬಲ ಕೊಡೋಕ್ ಸಾಧ್ಯ ಇಲ್ಲ. ಬರೀ ಅವ್ರ ಬಳಿ ಫೀಸ್ ತಗೊಂಡು ನಾವು ನಮ್ಮ ಉಪಜೀವನವನ್ನು ನಡೆಸ್ತೀವಿ, ಆದ್ರೆ ಅವ್ರದ್ದು ಕೂಡ ಬದುಕು ಭವಿಷ್ಯ ಅನ್ನೋದು ಇರುತ್ತಲ್ಲ. ಹಾಗಾಗಿ ನೀವು ಕೂಡ ಎಲ್ರೂ ಕೂಡ ಒಗ್ಗಟ್ಟಾಗಿ ಇದ್ರ ಬಗ್ಗೆ ಸ್ವಲ್ಪ ಧ್ವನಿ ಎತ್ತಿ ಮಾತಾಡಿ. ನಮಸ್ಕಾರ ಎಲ್ರಿಗೂ. ನೀವೆಲ್ಲ 2024ರ KS3 ಎಕ್ಸಾಮ್ ಅನ್ನ ತುಂಬಾ ಉತ್ಸಾಹ, ಹುಮ್ಮಸ್ಸು, ಖುಷಿಯಿಂದ ಬರೆದಿದ್ರಿ. ಈಗಾಗಲೇ ಆಗಸ್ಟ್ 27ನೇ ತಾರೀಕು ನಡೆದಂತಹ ಪರೀಕ್ಷೆಯಲ್ಲಿ ಸುಮಾರು 58ಕ್ಕಿಂತ ಹೆಚ್ಚು ದೋಷಗಳು ಕಂಡು ಬಂದಿದ್ರಿಂದ ಪರೀಕ್ಷೆಯನ್ನ ಮರು ನಿಗದಿಪಡಿಸುವಂತೆ ನಾವೆಲ್ಲರೂ ಸೇರಿ ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಹೋರಾಟ ಮಾಡಿದ್ವಿ. ನಿಜ ಹೇಳ್ಬೇಕು ಅಂತ ಅಂದ್ರೆ ಅಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ದೋಷ ಇರಲಿಲ್ಲ, ಅಲ್ಲಿ ಇದ್ದದ್ದು ಅನುವಾದದ ದೋಷ. ಅಂದ್ರೆ ಪ್ರಶ್ನೆ ಪತ್ರಿಕೆಗಳನ್ನ KPSC ಅವರು ಮೊದಲು ಇಂಗ್ಲಿಷ್ ನಲ್ಲಿ ತಯಾರಿ ಮಾಡಿಸಿ ಆಮೇಲೆ ಕನ್ನಡ ಅನುವಾದವನ್ನ ಮಾಡಿಸಿದ್ರು ಅನ್ನೋದಕ್ಕಿಂತ ಅದನ್ನ ಗೂಗಲ್ ಟ್ರಾನ್ಸ್ಲೇಟ್ ನಲ್ಲಿ ಹಾಕಿದ್ರು, ಯಥಾವತ್ತಾಗಿ ಅದನ್ನ ಕಾಪಿ ಪೇಸ್ಟ್ ಮಾಡಿದ್ರು. ಹಾಗಾಗಿ ಸುಮಾರು 58ಕ್ಕಿಂತ ಹೆಚ್ಚಿನ ಪ್ರಶ್ನೆಗಳು ರಾಂಗ್ ಆಗಿದ್ದು, ಇದರಿಂದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿತ್ತು. ಅದರಲ್ಲಿ ಮುಖ್ಯವಾಗಿ ಕನ್ನಡ ಮಾಧ್ಯಮದ, ಗ್ರಾಮೀಣ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿತ್ತು. ಹಾಗಾಗಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಹಲವಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬೆಂಗಳೂರಲ್ಲಿ ನೆರೆದು ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ಆಗಿ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ KPSC ಅವರು ಮರು ಪರೀಕ್ಷೆ ನಡೆಸಿದ್ರು. ಆದ್ರೆ ನಿಜಕ್ಕೂ ಈ ಪರೀಕ್ಷೆಯನ್ನು ನೋಡಿದಾಗಲೂ ಕೂಡ ನನಗೆ ಈ ನಾಯಿ ಬಾಲ ಹೇಗೆ ಡೊಂಕೋ ಹಾಗೇನೆ ಈ ಒಂದು ಪರೀಕ್ಷೆಯನ್ನು ನಡೆಸ್ತಾ ಇರುವಂತಹ ಸಂಸ್ಥೆಯು ಕೂಡ ಮೊಂಡುತನವನ್ನ ಮೆರಿತಾ ಇದೆಯೇನೋ ಅನಿಸ್ತಾ ಇದೆ. ಯಾಕಂತ ಅಂದ್ರೆ ನಿಜಕ್ಕೂ ನೋಡಿದಾಗ ತುಂಬಾ ವಿಚಿತ್ರ ಅನ್ಸುತ್ತೆ. ಈ KS ಪರೀಕ್ಷೆನ ಬರೆದಿರೋರು ಮುಂದೆ DC ಆಗ್ತಾರೆ, ಸ್ವಲ್ಪ ದಿನಗಳ ನಂತರ ತಹಶೀಲ್ದಾರ್ ಆಗ್ತಾರೆ, DYSPಗಳಾಗ್ತಾರೆ, AC ಆಗ್ತಾರೆ, DC ಆಗ್ತಾರೆ. ಇಂತಹ ಒಂದು ಘನತೆ ಹೊಂದಿರುವಂತಹ ಪರೀಕ್ಷೆನ ಬರಿತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಇಷ್ಟು ಕೀಳು ಮಟ್ಟದಲ್ಲಿ ಕನ್ನಡ ಅನುವಾದವನ್ನ ಯಾಕೆ KPSC ಮಾಡಿಕೊಡ್ತಾ ಇದೆ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ. ನಿಜಕ್ಕೂ ಇವತ್ತು ವಿದ್ಯಾರ್ಥಿಗಳು ನಮಗೆ ಕಳಿಸಿರುವಂತಹ ಪಟ್ಟಿಯನ್ನು ನೋಡಿದಾಗ ಒಂದ್ ರೀತಿ ದುಃಖ ಆಯ್ತು ನಮಗೆ. ಯಾಕಂತ ಅಂದ್ರೆ ಅಲ್ಲ, ಇಡೀ ಕರ್ನಾಟಕನೇ ಬೆಂಗಳೂರಿಗೆ ಹೋಗಿ ದೊಡ್ಡ ಮಟ್ಟದ ಹೋರಾಟ ಮಾಡಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ದಿನಪತ್ರಿಕೆಗಳಲ್ಲೆಲ್ಲ ಸುದ್ದಿ ಹರಿದಾಡಿ, ಆಮೇಲೆ ನ್ಯೂಸ್ ಚಾನಲ್ ಕೂಡ ಸುದ್ದಿಗಳು ಬಂದು ಎಲ್ರು ಕೂಡ ಚೀತು ಅಂತ ಉಗಿದ್ರು ಕೂಡ ಇನ್ನೂ ಈ ಸಂಸ್ಥೆಯವರು ಒಂದು ಸಣ್ಣ ದೋಷ ಇಲ್ಲದೆ ತರ
ಪ್ರಶ್ನೆ ಪತ್ರಿಕೆನ ಸಿದ್ಧಪಡಿಸ್ತಾ ಇಲ್ವಲ್ಲ ಅನ್ನೋದು ಕೇಳಿದ್ರೆ ನೋಡಿದ್ರೆ ನಿಜಕ್ಕೂ ಕೂಡ ದುಃಖ ಅನ್ಸುತ್ತೆ. ನಮ್ಮ ಕರ್ನಾಟಕ ಮೂಲತಃ ಕನ್ನಡ ಭಾಷೆಯನ್ನ ನಮ್ಮ ಆಡಳಿತ ಭಾಷೆಯನ್ನಾಗಿ ಒಪ್ಕೊಂಡಿರುವಂತಹ ರಾಜ್ಯ. ಕನ್ನಡ ನುಡಿ ನಮ್ಮ ತಾಯಿ ನುಡಿ. ಅಂತ ಒಂದು ಭಾಷೆಗೆ ಇಷ್ಟೆಲ್ಲ ಅನ್ಯಾಯ, ಅಪಚಾರ ನೋಡಿದಾಗ ಯಾರಿಗೇ ಆಗ್ಲಿ ದುಃಖ ಆಗತ್ತೆ. ಅದರಲ್ಲೂ ಮುಖ್ಯವಾಗಿ ನಾವಂತೂ ಪ್ಯೂರ್ಲಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳನ್ನೇ ಕೇಂದ್ರವಾಗಿಟ್ಕೊಂಡು ಮಾರ್ಗದರ್ಶನವನ್ನ ಮಾಡ್ತಾ ಇದ್ದೀವಿ. ನಾವ್ಯಾಕೆ ಇದ್ರ ಬಗ್ಗೆ ಧ್ವನಿ ಎತ್ತಬೇಕು? ಕಾರಣ ಏನು ಅಂತ ಅಂದ್ರೆ, ನೂರಾರು ವಿದ್ಯಾರ್ಥಿಗಳು, ಸಾವಿರಾರು ವಿದ್ಯಾರ್ಥಿಗಳು ನಮ್ಮನ್ನೇ ನಂಬ್ಕೊಂಡು ನಮ್ ಕಡೆ ಕೋಚಿಂಗ್ ಅನ್ನ ಜಾಯ್ನ್ ಆಗಿರ್ತಾರೆ. ಸುಮಾರು ಇಲ್ಲಿವರೆಗೂ 500ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಾವು ಕಳೆದ ಒಂದು ವರ್ಷದಲ್ಲಿ ಕೋಚಿಂಗ್ ಕೊಟ್ಟಿದ್ದೀವಿ. ಅದರಲ್ಲಿ ನೂರಾರು ವಿದ್ಯಾರ್ಥಿಗಳು ಈ ವರ್ಷ ಪ್ರಶ್ನೆ ಪತ್ರಿಕೆಯಲ್ಲಿ ದೋಷಗಳನ್ನ ನೋಡಿದ್ದಾರೆ. ಅವ್ರಿಗೆ ನಾವಿಲ್ಲಿ ಕ್ಲಾಸ್ ನಲ್ಲಿ ಹೇಳುವಾಗ ಬಳಸಿರುವಂತ ಪದಗಳು, ಅಲ್ಲಿ ಬಂದಾಗ ನೋಡುವಂತ ಪದಗಳನ್ನ ನೋಡಿದಾಗ ಅವ್ರಿಗೆ ದಿಕ್ಕಾಪಾಲಾಗ್ಬಿಡ್ತಾರೆ ಅವ್ರ ಪಾಪ. ಅವ್ರಿಗೆ ಯಾರ ಗತಿ ಇದನ್ನೆಲ್ಲ ನೋಡಿದಾಗ ನಿಜಕ್ಕೂ ಕೂಡ ಖೇದ ಅನ್ಸುತ್ತೆ. ತುಂಬಾ ಮಾತಾಡಿ ಉಪಯೋಗ ಇಲ್ಲ, ಪ್ರಯೋಜನ ಇಲ್ಲ. ನನಗೂ ಕೂಡ ದಿಕ್ಕು ತೋಚ್ತಾ ಇಲ್ಲ. ಯಾಕಂತ ಅಂದ್ರೆ ಪದೇ 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 ಮರುಪರೀಕ್ಷೆ ಅಂತ ಹೋದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಏನಾಗ್ಬೇಕು? ಮತ್ತೆ ಬರೀ ಕನ್ನಡ ಮೀಡಿಯಂನವ್ರಂತ ನಾವು ಕೇರ್ ಮಾಡ್ತಾ ಹೋದ್ರೆ ಇಂಗ್ಲಿಷ್ ಮೀಡಿಯಂ ನಲ್ಲಿ ಬರೆದಿರೋದು ಕೂಡ ಅವ್ರದ್ದು ಸಮಯ ಅನ್ನೋದಿರುತ್ತಲ್ಲ. ನಾವು ಯಾರನ್ನ ನೋಡ್ಬೇಕಿಲ್ಲಿ? ಈ ಕಡೆ KPSC ನ ನೋಡ್ಬೇಕಾ? ಈ ಕಡೆ ವಿದ್ಯಾರ್ಥಿಗಳನ್ನ ನೋಡ್ಬೇಕಾ? ಕನ್ನಡ ಮೀಡಿಯಂನವ್ರು ನೋಡ್ಬೇಕಾ? ಇಂಗ್ಲಿಷ್ ಮೀಡಿಯಂನವ್ರು ನೋಡ್ಬೇಕಾ? ಅಥವಾ ಏನಿದು ಈ ಗೂಗಲ್ ಟ್ರಾನ್ಸ್ಲೇಟರ್ ಬಂದಿರೋದ್ರಿಂದ ಒಂದು ಒಂದು ಒಬ್ಬ ಪರಿಣಿತರನ್ನ ಕೂಡಿಸ್ಕೊಂಡು ಒಂದು ಪರೀಕ್ಷೆನ ರೆಡಿ ಮಾಡೋಕ್ ಆಗ್ತಾ ಇಲ್ವಾ KPSC ಅವ್ರಿಗೆ? ಅಲ್ಲ, ಒಂದು ಮಾತು ನಿಜ ಹೇಳ್ತೀನಿ ನಿಮ್ಗೆ. ಆ ನಮಗೆ ಕೊಡಿ, ಒಂದ್ 2 ತಿಂಗಳು ಟೈಮ್ ಕೊಡಿ. ನಮ್ಮನ್ನ ಎಲ್ಲಾ ಈ ಡಿಜಿಟಲ್ ಡಿವೈಸ್ ಗಳಿಂದ ದೂರ ಇಟ್ಬಿಡಿ. ಅದಕ್ಕಿಂತ ಚೆನ್ನಾಗಿ ಅನುವಾದ ಮಾಡ್ಕೊಡ್ತೀವಿ ನಾವು ನಿಮಗೆ. ವಿದ್ಯಾರ್ಥಿಗಳಿಗೆ ತಿಳಿಯೋ ಭಾಷೆಯಲ್ಲಿ ಅನುವಾದ ಮಾಡ್ಕೊಡ್ತೀವಿ. ಕನ್ನಡ ಪುಸ್ತಕಗಳಲ್ಲಿ ಏನಿದೆ ಅದೇ ಪದಗಳನ್ನ ಬಳಸ್ಕೊಂಡು ಅನುವಾದ ಮಾಡ್ಕೊಡ್ತೀವಿ ಅಂತ ನಾನು ಮಾನ್ಯ KPSC ನಿಯಂತ್ರಕರಿಗೆಲ್ಲ ಹೇಳಿಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಈಗಾಗಲೇ 3 ತಿಂಗಳು ಮತ್ತೆ ಗ್ಯಾಪ್ ಆಗಿ ಮತ್ತೆ ಇದನ್ನ ಮರು ಪರೀಕ್ಷೆ ಮಾಡ್ರಿ ಅಂತ ಅಂದ್ರೆ ಅದು ಯಾರು ಕೂಡ ಒಪ್ಪುವಂತ ಮಾತಲ್ಲ. ಮತ್ತೆ ಈ ರೀತಿ ಸುಮಾರು 19 ಮಿಸ್ಟೇಕ್ಗಳು ಕಂಡು ಬಂದಿದೆ ನನಗೆ. ಮತ್ತೆ 19 ಪ್ರಶ್ನೆಗಳಿಗೋಸ್ಕರ ಮತ್ತೆ ಮರುಪರೀಕ್ಷೆ ಮಾಡ್ರಿ ಅಂತ ಅಂದ್ರೆ ಅದು ಕೂಡ ತಪ್ಪಾಗತ್ತೆ. ಇನ್ನು 19 ಪ್ರಶ್ನೆಗಳನ್ನ ಕ್ಯಾನ್ಸಲ್ ಮಾಡಿ ಅಂತ ಅಂದ್ರೆ ಅದಕ್ಕೆ ವಿದ್ಯಾರ್ಥಿಗಳು ವಹಿಸಿರುವಂತ ಶ್ರಮ ಏನಾಗಬೇಕು? ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳು ಅದನ್ನ ಓದಿ ಸಿಸ್ಟಮೆಟಿಕ್ ಆಗಿ ಬರ್ದು ಪಾಪ ಮುಂದೆ ಹೋಗಿರ್ತಾರೆ, ಅವ್ರದ್ದೇನಾಗ್ಬೇಕು ಗತಿ? ಇನ್ನು ಕನ್ನಡ ಮೀಡಿಯಂನವ್ರಿಗೆ ಅರ್ಥನೇ ಆಗಿರೋದಿಲ್ಲ, ಅವ್ರೇನ್ ಮಾಡ್ಬೇಕು? ಇದರಲ್ಲಿ ಒಂದು ಪ್ರಶ್ನೆಯನ್ನ ಅವರು ರಾಂಗ್ ಮಾಡಿದಾರೆ, ಹೇಳ್ತೀನಿ ನಿಮಗೆ. ಏನಂತ ಅಂದ್ರೆ, ಕನಿಷ್ಠ ನ್ಯಾಯಾಲಯಕ್ಕೆ ಗೌರವ ಕೊಡುವಂತ ಕೆಲಸವನ್ನು ಕೂಡ KPSC ಮಾಡಿಲ್ಲ. ಇಲ್ಲಿ ಹೇಳ್ತೀನಿ ನೋಡಿ ನಿಮಗೆ. ಇಂಗ್ಲಿಷ್ ನಲ್ಲಿ ಜುಡಿಷಿಯಲ್ ರಿವ್ಯೂ ಅನ್ನುವಂತ ಒಂದು ಟರ್ಮ್ ಬರುತ್ತೆ. ಕನ್ನಡದಲ್ಲಿ ಅದನ್ನ ನ್ಯಾಯಾಂಗ ವಿಮರ್ಶೆ ಅಥವಾ ನ್ಯಾಯಿಕ ವಿಮರ್ಶೆ ಅಂತ ಕರಿತೀವಿ. ಇವರು ಬರೀತಾರೆ ಅದನ್ನ ಸ್ವಾಯಿಕ ಪುನರಂ ಅವರ ಲೋಕನ ವಿಮರ್ಶೆ. ಯಾರಿಗ ಅರ್ಥ ಆಗ್ಬೇಕಿದು? ಸ್ವಾಯಿಕ ಪುನರಂ ಅವರ ಲೋಕನ ವಿಮರ್ಶೆ ಅಂತ ಅಂದ್ರೆ ಇದನ್ನ ನಾವು ಹೈಕೋರ್ಟ್ ನಲ್ಲಿ ಕೇಸ್ ಹಾಕಿದ್ರೆ ನ್ಯಾಯಾಧೀಶರು ಏನ್ ಮಾಡ್ಬೋದು ಇವರನ್ನ? ಇಲ್ಲಿ KPSC ಅಧ್ಯಕ್ಷರು ಸದಸ್ಯರನ್ನ ಬಿಟ್ಬಿಡಿ, ಅಧಿಕಾರಿಗಳಾಗಿ ಹೋಗಿದಾರಲ್ವಾ, ಇವರು ಕೂಡ ಕಾಂಪಿಟೇಟಿವ್ ಪರೀಕ್ಷೆನ ಬರೆದು ಹೋಗಿರ್ತಾರಲ್ವಾ. ಒಂದ್ ಸ್ವಲ್ಪ ನಾಚಿಕೆ, ಮಾನ, ಮರ್ಯಾದೆ ಅದೆಲ್ಲ ಇಲ್ಲ ಅಂದ್ರೂ ಕೂಡ ವಿದ್ಯಾರ್ಥಿಗಳ ಬಗ್ಗೆ ಒಂದು ಸಣ್ಣ ಕಾಳಜಿ ಬೇಡವಾ? ಬೆಂಗಳೂರು, ಧಾರವಾಡ, ಮೈಸೂರು, ಬೆಳಗಾವಿ, ಅಲ್ಲಿ ಇಲ್ಲಿ 16 ವರ್ಷ ಕೂತ್ಕೊಂಡು ಓದಿರ್ತಾರೆ ವಿದ್ಯಾರ್ಥಿಗಳು. ಎಷ್ಟೋ ಜನ ಈಗಾಗಲೇ ಗೌರ್ಮೆಂಟ್ ಜಾಬ್ ಹೋಲ್ಡರ್ಗಳು ಕೂಡ ಈ ಪರೀಕ್ಷೆನ ಬರಿತಾ ಇದ್ದಾರೆ, ದೊಡ್ಡ ದೊಡ್ಡ ಕನಸನ್ನ ಇಟ್ಕೊಂಡು. ಎಲ್ರೂ ಕೂಡ ಮ್ಯಾಕ್ಸಿಮಮ್ ಕನ್ನಡ ಮೀಡಿಯಂನವರು. ಅಂತವ್ರಿಗೆ ಸ್ವಾಯಿಕ ಪುನರಾವಲೋಕನ ವಿಮರ್ಶೆ ಅಂತ ಅಂದ್ರೆ ಯಾರಿಗೆ ಅರ್ಥ ಆಗಬೇಕಿದು? ನಾವು ಕೋಚಿಂಗ್ ಇನ್ಸ್ಟಿಟ್ಯೂಟ್ನವ್ರು ಇದನ್ನೇ ಮಾಡ್ತಾ ಬೆನ್ನ ಹತ್ತಿದ್ರೆ ಈ ಕಡೆ ಟೀಚ್ ಮಾಡೋರು ಯಾರು ವಿದ್ಯಾರ್ಥಿಗಳಿಗೆ? ಕೇಳೋರೇ ಇಲ್ವಾ ಇದಕ್ಕೆ, ಈ ವ್ಯವಸ್ಥೆಗೆ? ಅಲ್ಲ, KPSC ಇರೋದು ಯಾವ್ದಕ್ಕೆ, ಯಾವ ಕಾರಣಕ್ಕೆ ಹೇಳಿ? KAS ಪರೀಕ್ಷೆನ ನಡೆಸೋಕೆ. ಪ್ರಶ್ನೆಗಳಾದ್ರೂ ಎಷ್ಟು ರೆಡಿ ಆಗ್ಬೇಕು? 200 ಪ್ರಶ್ನೆಗಳು. ಎಷ್ಟು ವರ್ಷಕ್ಕೊಂದ್ಸಾರಿ? ಪ್ರತಿ ವರ್ಷನೂ ಇಲ್ಲ, 2 ವರ್ಷಕ್ಕೋ 3 ವರ್ಷಕ್ಕೋ 4 ವರ್ಷಕ್ಕೋ ಒಂದ್ಸಾರಿ ಒಂದು 200 ಪ್ರಶ್ನೆಗಳನ್ನ ಶಿಸ್ತುಬದ್ಧವಾಗಿ ರೆಡಿ ಮಾಡ್ಕೊಂಡ್ರೆ ಮುಗೀತು. ಕನ್ನಡದಲ್ಲಿ ಅಚ್ಚುಕಟ್ಟಾಗಿ ಅನುವಾದ ಮಾಡಿಸಿದ್ರೆ ಮುಗೀತು. ಅದನ್ನು ಮಾಡ್ತಾ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಪ್ರಜಾವಾಣಿ ನ್ಯೂಸ್ ಪೇಪರ್ನವ್ರನ್ನಾದ್ರೂ ಕರ್ಕೊಳ್ಳಿ, ತುಂಬಾ ಚೆನ್ನಾಗಿ ಅನುವಾದವನ್ನಾದ್ರೂ ಮಾಡ್ತಾರವ್ರು. ಸರಿ, ಬಹಳ ಮಾತಾಡೋದು ಬೇಡ. ಇಲ್ಲಿ ನಾವು ರೋಷಾವೇಶ ತೋರಿಸಿ ನಮ್ಮಿಂದ ಏನು ಸಾಧನೆ ಮಾಡೋಕ್ಕಾಗಲ್ಲ. ಆಗಿರುವಂತ ಮಿಸ್ಟೇಕ್ಗಳನ್ನ ಹೇಳ್ತೀನಿ, ಮುಂದೆ ಏನಾಗುತ್ತೋ ನಾವೆಲ್ಲರೂ ಕೂಡ ನೋಡೋಣ. ಸರಿ, ಬನ್ನಿ. ಹಾಗಾದ್ರೆ ಮೊದಲನೇ ಮಿಸ್ಟೇಕ್ ಇಲ್ಲಿ ನಾವು ನೋಡೋದಾದ್ರೆ, ಇಲ್ಲೊಂದು ವಾಕ್ಯ ಬರುತ್ತೆ, ಇಂಗ್ಲಿಷ್ ನಲ್ಲಿ ಓದಿ ಹೇಳ್ತೀನಿ ನಾನು. ಇಲ್ಲಿ ನಂದು ಎಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಮೂಲತಃ. ನಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಕೂಡ ಚೆನ್ನಾಗಿ ಬರುತ್ತೆ. ಕಾರಣ ಏನು ಅಂದ್ರೆ ನಾವು ಎಂಜಿನಿಯರಿಂಗ್ ನಲ್ಲೆಲ್ಲ ಇಂಗ್ಲಿಷ್ ಓದಿರ್ತೀವಿ. ಕೋಚಿಂಗ್ ಕೂಡ ನಾವು UPSC ತಗೊಂಡೋದು ಇಂಗ್ಲಿಷ್ ಮೀಡಿಯಂ ನಲ್ಲಿನೇ. ಹಾಗಾಗಿ ಸ್ವಲ್ಪ ಇಂಗ್ಲಿಷ್ ಓದಿದ್ರೆ ಅರ್ಥ ಮಾಡ್ಕೊಳ್ಬಹುದು. ಆದ್ರೆ KPSC ಎಕ್ಸಾಮ್, KAS ಎಕ್ಸಾಮ್ ಅನ್ನ ಬರೆಯೋರು ಮೂಲತಃ ಗ್ರಾಮೀಣ ಮಾಧ್ಯಮದವರು, ಕನ್ನಡ ಮಾಧ್ಯಮದವರು, ಗ್ರಾಮೀಣ ಭಾಗದವರು. ಅಂತವ್ರಿಗೆ ಹೇಗೆ ಅರ್ಥ ಆಗ್ಬೇಕು? ಇಲ್ಲಿ ನೋಡಿ, ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕ್ಯಾನ್ ಓವರ್ ರೈಡ್ ದ ಲೆಜಿಸ್ಲೇಟಿವ್ ಕೌನ್ಸಿಲ್ ಬೈ ಪಾಸಿಂಗ್ ದ ಬಿಲ್ ಫಾರ್ ಸೆಕೆಂಡ್ ಟೈಮ್ ಅಂಡ್ ನಾಟ್ ವೈಸ್ ವರ್ಸಾ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಅವರು, ಲೆಜಿಸ್ಲೇಟಿವ್ ಅಸೆಂಬ್ಲಿ ಅನ್ನೋದು ಇರುತ್ತಲ್ಲ, ಅದು ಲೆಜಿಸ್ಲೇಟಿವ್ ಕೌನ್ಸಿಲ್ ನ ಓವರ್ ರೈಡ್ ಮಾಡಬಹುದು. ಅಂದ್ರೆ ಈ ವಿಧಾನ ಸಭೆ ಇದೆಯಲ್ಲ, ಅದು ವಿಧಾನ ಪರಿಷತ್ತನ್ನ ಓವರ್ ರೈಡ್ ಮಾಡಬಹುದು 2ನೇ ಸಾರಿ ಬಿಲ್ ಅನ್ನ ಮಂಡನೆ ಮಾಡೋ ಮುಖಾಂತರ.
ಓಕೆ, ತುಂಬಾ ಸರಳವಾಗಿರುವಂತ ವಾಕ್ಯ ಇದು. ಅನುವಾದ ಕೂಡ ತುಂಬಾ ಈಸಿಯಾಗಿ ಮಾಡಿಬಿಡ್ಬೋದು. ಇವ್ರೇನ್ ಕೊಡ್ತಾರೆ ಅದನ್ನ, ವಿಧಾನಸಭೆಯು 2ನೇ ಬಾರಿ ಮತ್ತು ಅದಕ್ಕೆ ವಿರುದ್ಧವಾಗಿ ವಿಧೇಯಕವನ್ನು ಜಾರಿ ಮಾಡುವ ಮೂಲಕ ವಿಧಾನ ಪರಿಷತ್ತನ್ನು ಅಧ್ಯಾಯರೋಹಿಸ ಅಧ್ಯಾರೋಹಿಸಬಹುದು ಮತ್ತು ವಿಪರ್ಯ ಉಂಟಾಗುತ್ತಿಲ್ಲ. ಒಂದು ಹೊಸ ಡಿಕ್ಷನರಿಯನ್ನು ಆರಂಭ ಮಾಡಿ KPSC ಅವರೇ. ಇದು ನನ್ನ ಕಳಕಳಿಯ ವಿನಂತಿ ನಿಮಗೆ. ಅಟ್ಲೀಸ್ಟ್ ಆ ಡಿಕ್ಷನರಿ ಏನಾದ್ರು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡ್ತೀವಿ ನಾವು, ಅದನ್ನಾದ್ರೂ ಪಾಪ ಓದ್ಕೊಂಡು ಬರ್ತಾರ ಅವರು. ಅಧ್ಯಾರೋಹಿಸಬಹುದು, ವಿಪರ್ಯ ಉಂಟಾಗುತ್ತಿಲ್ಲ, ಏನಿದು ಒಂದು ನಿಮಗೆ. ಮತ್ತೆ ಇಲ್ಲ, ನೀವು ಕ್ವಶನ್ ಪೇಪರ್ ಅಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ರಿ, ಅದೇನ್ ತಪ್ಪಿಲ್ಲ, ಮಾಡ್ಬೋದು, ಆಗ್ಬಹುದು. ಆದ್ರೆ ಅದಕ್ಕೆ ಸಬೂಬ್ ಕೊಡ್ತೀರಿ ಗೊತ್ತಾ, ತಜ್ಞರಿಂದ ನಾವು ಪ್ರಶ್ನೆ ಪತ್ರಿಕೆಗಳನ್ನ ಅನುವಾದ ಮಾಡಿಸಿದೀವಿ ಅಂತ. ಆ ತಜ್ಞರನ್ನ ತೋರಿಸ್ತೀರಾ ದಯವಿಟ್ಟು. ನಿಮಗೆ ನಿಜ ಹೇಳ್ತೀನಿ, ಕನ್ನಡದ ಯಾವ ತಜ್ಞರು ಕೂಡ ಇಷ್ಟು ಗಲೀಜಾಗಿ ಅನುವಾದವನ್ನ ಮಾಡೋಕ್ ಸಾಧ್ಯನೇ ಇಲ್ಲ. ಕನ್ನಡದಲ್ಲಿ ಅತ್ಯಂತ ಗುಣಮಟ್ಟದ ಲೇಖಕರಿದ್ದಾರೆ, ಕನ್ನಡದಲ್ಲಿ ಅತ್ಯಂತ ಗುಣಮಟ್ಟದ ಉಪಾಧ್ಯಾಪಕರಿದ್ದಾರೆ. ಅಂತವರೆಲ್ಲ ಹೋಗಿ ಈ ರೀತಿ ಅನುವಾದ ಮಾಡ್ತಾರ? ನಾಚಿಕೆ ಆಗಲ್ವಾ ನಿಮಗೆ? ಗೂಗಲ್ ಅನುವಾದ ಬಳಸಿದಿರ್ರಿ ಅಲ್ಲಿ. ಗೂಗಲ್ ಕೂಡ ಇದಕ್ಕಿಂತ ಚೆನ್ನಾಗಿ ಅನುವಾದ ಮಾಡುತ್ತೆ. 1ನೇ ಪ್ರಶ್ನೆ ಮಿಸ್ಟೇಕ್. ಆಮೇಲೆ ಇಲ್ಲಿ ನೋಡಿ, ಎಷ್ಟ್ ಈಸಿ ಇದೆ ಅದು ಇಂಗ್ಲಿಷ್ನವ್ರಿಗೆ. ಇಟ್ ಈಸ್ ಪೆಂಡಿಂಗ್ ಇನ್ ರಾಜ್ಯಸಭಾ ಬಟ್ ನಾಟ್ ಪಾಸ್ಡ್ ಬೈ ಲೋಕಸಭಾ. ಲೋಕಸಭೆಯಲ್ಲಿ ಅದು ಮಸೂದೆಯು ಪಾಸ್ ಆಗದೆ ರಾಜ್ಯಸಭೆಯಲ್ಲಿ ಬಾಕಿ ಉಳಿದಿದ್ದರೆ ಆಗ್ಬೇಕದು. ಓಕೆ, ಕನ್ನಡ ಅನುವಾದದಲ್ಲಿ ಇಲ್ಲಿ ಏನ್ ಮಾಡ್ತಾರೆ ನೋಡಿ ಇವರು, ರಾಜ್ಯಸಭೆಯಲ್ಲಿ ಬಾಕಿ ಇರುತ್ತದೆ ಆದರೆ ಲೋಕಸಭೆಯಲ್ಲಿ ಅಂಗೀಕರಿಸುವುದಿಲ್ಲ. ಅಂಗೀಕರಿಸುವುದಿಲ್ಲ ಅಂದ್ರೆ ತುಂಬಾ ವ್ಯತ್ಯಾಸ ಆಯ್ತದು. ಅಂಗೀಕರಿಸಿರುವುದಿಲ್ಲ ಆಗ್ಬೇಕು. ಏನಿದು ಮಿಸ್ಟೇಕ್? ರಾಜ್ಯಸಭೆಯಲ್ಲಿ ಪ್ರಥಮತಃ ಮಂಡಿಸಿ ಮತ್ತು ಅಂಗೀಕರಿಸಿ, ಆದರೆ ಲೋಕಸಭೆಯಲ್ಲಿ ಬಾಕಿ ಇದೆ. ಕನ್ನಡಕ್ಕೊಂದು ಸೊಬಗಿದೆ, ಅದನ್ನ ದಯವಿಟ್ಟು ಹಾಳು ಮಾಡಬೇಡಿ. ಕುವೆಂಪು, BM ಶ್ರೀಕಂಠಯ್ಯನವರು, ದ.ರಾ ಬೇಂದ್ರೆ ಅವರು, GS ಶಿವರುದ್ರಪ್ಪನವರು, ಇಂತಹ ಅದ್ಭುತವಾದಂತಹ ಲೋಕ ಪ್ರಸಿದ್ಧ ಪಡೆದಂತಹ ಕವಿಗಳಾಗಿ ಹೋಗಿರುವಂತಹ ಕನ್ನಡ ಭಾಷೆಗೆ ಇಷ್ಟ ಅನ್ಯಾಯ ಆಗ್ತಾ ಇರೋದನ್ನ ನೋಡಿದ್ರೆ ಐ ಆಮ್ ರಿಯಲಿ ಒಂದ್ ರೀತಿ ಫ್ರಸ್ಟ್ರೇಟ್ ಅಂತಾರೆ ಗೊತ್ತಾ, ಹತಾಶೆ, ಆ ಲೆವೆಲ್ ಹೋಗಿದೀವಿ ನೋಡಿ ನಾನಂತೂ. ಇನ್ನು ಯಾವ ಲೆವೆಲ್ ಹೋರಾಟ ಮಾಡ್ಬೇಕು ಇನ್ನು ನಾವು? ಬಿಟ್ಬಿಡ್ಬೇಕಾಯ್ತು ನಾವು ಪೂರ್ತಿಯಾಗಿ ಎಕ್ಸಾಮ್ ಅನ್ನೇ ಬರೆಯೋದ? ಅಲ್ಲ, ಮತ್ತೆ ಯಾವ ಕಾರಣಕ್ಕೆ, ಯಾವ ಪುರುಷಾರ್ಥಕ್ಕೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ನಡೆಸಬೇಕು ನಾವು ಅಂತ ಕೇಳ್ತಾ ಇದ್ದೀನಿ ನಾನು. ನಾವಿಲ್ಲಿ ವಿದ್ಯಾರ್ಥಿಗಳಿಗೆ ಟೀಚ್ ಮಾಡಿರ್ತೀವಿ ಬೇರೆ ಬೇರೆ ಪದಗಳನ್ನ, ಅಂದ್ರೆ ಅಧಿಕೃತವಾಗಿರುವಂತ ಪುಸ್ತಕಗಳನ್ನ. ನೋಡಿ, ನಿಮ್ಗೊಂದು ಮಾತು ಹೇಳ್ತೀನಿ, ಕೆಲವೊಂದು ಪುಸ್ತಕಗಳು ಕೂಡ ಇದೆ, ಸ್ಟ್ಯಾಂಡರ್ಡ್ ಬುಕ್ಸ್ ಹೇಳ್ತೀನಿ ನಿಮಗೆ. ಪಾಲಿಟಿಗೆ PS ಗಂಗಾಧರ್ ಸರ್ ಅಂತ ತುಂಬಾ ಅಚ್ಚುಕಟ್ಟವಾಗಿ ಪುಸ್ತಕವನ್ನ ಬರೆದಿದ್ದಾರೆ, ಅದನ್ನ ಓದ್ಕೊಳ್ಳಿ ಒಂದ್ಸಾರಿ. KPSC ಅವರೇ ನಿಮ್ಗೆ ಹೇಳ್ತಾ ಇರೋದು. ಆಮೇಲೆ ಜಿಯೋಗ್ರಫಿಗೆ ನಮ್ ಕರ್ನಾಟಕ ಸರ್ಕಾರದ ಪುಸ್ತಕಗಳೇ ಅಚ್ಚುಕಟ್ಟಾಗಿ ಚೆನ್ನಾಗಿದೆ, ಅದನ್ನು ಕೂಡ ಒಂದ್ಸಾರಿ ಕಣ್ಣಾಡಿಸಿ. ಆಮೇಲೆ ಡಾಕ್ಟರ್ ರಂಗನಾಥ್ ಸರ್ ಅವ್ರ ಪುಸ್ತಕ ಕೂಡ ಚೆನ್ನಾಗಿದೆ. ಎಕನಾಮಿಗೆ ಗರ್ನಿ ಸರ್ ಅವ್ರ ಪುಸ್ತಕ ನೋಡ್ಕೊಳ್ಳಿ. ಪರಿಸರ ಅಧ್ಯಯನಕ್ಕೆ PV ಭೈರಪ್ಪ ಸರ್ ಅವ್ರ ಪುಸ್ತಕ ನೋಡ್ಕೊಳ್ಳಿ. ಅಲ್ಲ, ಸೋರ್ಸ್ ಇಲ್ಲ ಅಂತ ಅಂದ್ರೆ ಒಂದು ಚೆನ್ನಾಗಿ ಬರ್ದಿದಾರ್ರಿ. ಯಾಕೆ ಅನ್ಯಾಯ ಮಾಡ್ತಾ ಇದ್ರಿ ನಮ್ಮ ವಿದ್ಯಾರ್ಥಿಗಳಿಗೆ? ಆಮೇಲೆ ಇದು 3ನೇದು ಸ್ವಾಯಿಕ ಆಮೇಲೆ ಇಲ್ಲಿ ಮುಂದೆ ನೋಡಿ, ಪುನರವ ಲೇಖನ ಅಂತೆ ಒಂದ್ಸಾರಿ, ಪುನರಲೋಕಣ ಅಂತ ಒಂದ್ಸಾರಿ. ಏನಿದು? ಅಲ್ಲಿಂದ ಮೇಲಿಂದ ಕೆಳಗಡೆ ಬರೋ ವೇಳೆಗೆ ಅದು ಅಲ್ಪ ಪ್ರಾಣ ಇದ್ದದ್ದು ಮಹಾಪ್ರಾಣ, ಇದ್ದದ್ದು ಆಯ್ತಾ? ಛೇ. 4ನೇ ಪ್ರಶ್ನೆ ಇಲ್ಲಿ ನೋಡಿ, ಎಷ್ಟು ನೀಚ ಮಟ್ಟದ ಅನುವಾದ ಮಾಡಿದ್ದಾರೆ ಇಲ್ಲಿ KPSC ಅವರು. ಇಲ್ಲಿ ಏನಿದೆ ಇಂಗ್ಲಿಷ್ ನಲ್ಲಿ, ಅದು ಇಂಪೋರ್ಟ್ ಅಂತ ಇದೆ. ಕನ್ನಡದಲ್ಲಿ ಅದೇನಾಗ್ಬೇಕು? ಇಂಪೋರ್ಟ್ ಅಂದ್ರೆ ಆಮದು ಕನ್ನಡದಲ್ಲಿ. ಅದು ಕನ್ನಡದಲ್ಲಿ KPSC ಅನುವಾದದಲ್ಲಿ ರಫ್ತಾಗಿದೆ. ಇತ್ತೀಚೆಗೆನೆ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗೋಗಿದೆ. ಅದಕ್ಕೂ ಕೂಡ ಗೌರವ ಇಲ್ವಾ ನಮ್ ಕನ್ನಡಕ್ಕೆ? ಇಂಪೋರ್ಟ್ ಇದ್ದದ್ ರಫ್ತ್ ಅಲ್ಲ ರೀ, ಆಮದು. ಅದು ಏನ್ ಹೇಳಿ ನಿಮಗೆ? 4ನೇ ಪ್ರಶ್ನೆ ಹೋಯ್ತು. 5ನೇದು ಇಲ್ಲಿ ನೋಡಿ, ಇನ್ಕರೆಕ್ಟ್. ನೋಡಿ, ಇನ್ಕರೆಕ್ಟ್ ಗೆ ಸರಿಯಾದ ಪದ ಏನು? ಒಂದು ತಪ್ಪಾದ ಅಥವಾ ತಪ್ಪು. ಓಕೆ, ಇನ್ಕರೆಕ್ಟ್ ಅಂದ್ರೆ ತಪ್ಪು ಆಗ್ಬೇಕು ಅಥವಾ ತಪ್ಪಾದ ಅಂತ ಆಗ್ಬೇಕು. ಇಲ್ಲಿ ಏನ್ ಕೊಡ್ತಾರೆ ಇವರು? ತಪ್ಪದ. ತಪ್ಪದ ಅಂತ ಅಂದ್ರೆ ಏನು? ಸಮಾನಾರ್ಥಕ ಪದ. ತಪ್ಪದ ಅಂತ ಅಂದ್ರೆ ಸರಿಯಾದ ಅಂತ ಆಗತ್ತೆ. ಮುಂದೆ ಹೋಗಿ ಮತ್ತೆ ಇನ್ಕರೆಕ್ಟ್ ಏನಾಗುತ್ತೆ? ಸರಿಯಾಗದ. ಒಂದ್ಸಾರಿ ಸರಿಯಾಗದ, ಒಂದ್ಸಾರಿ ತಪ್ಪದ. ಏನಿದು ಹುಡುಗಾಟನ? ಅವರೆಲ್ಲ ಚಿಕ್ಕ ಮಕ್ಕಳ? 35-40 ವರ್ಷ ಆಗಿರೋರೆಲ್ಲ ಬರೀತಾ ಇದಾರೆ ಪಾಪ. ಎಷ್ಟೋ ವರ್ಷಗಳ ಕನಸಿದೆ ಭಾರತದಲ್ಲಿ. ಬೆಳೆಯೋಕೆ ವ್ಯಕ್ತಿಗಳಿಗೆ ಇರೋದು 2 ಮಾರ್ಗ, ಒಂದು ದುಡಿಮೆ, ಒಂದು ಓದು. ಚೆನ್ನಾಗಿ ಓದಿರೋರು, ಕಷ್ಟಪಟ್ಟು ಶ್ರಮದಿಂದ ಮೇಲೆ ಬಂದಿರೋರು IAS ಆಗ್ಬೇಕು ಅಂತ ಅನ್ಕೊಳ್ತಾರೆ. ಯಾರಿಗೆ ಇಂಗ್ಲಿಷ್ ವೀಕ್ ಇರುತ್ತೋ ಅವರು ಅಟ್ಲೀಸ್ಟ್ ನಮ್ ಕನ್ನಡ ಭಾಷೆ ಇದೆ, ನಾವು ಕರ್ನಾಟಕದಲ್ಲಿ ಓದಿ ಬರೋದು KS ಆಗ್ತೀನಿ, 7-8 ವರ್ಷ ಆದ್ಮೇಲೆ ನಾನು ಮುಂದೆ ಪ್ರಮೋಷನ್ ಸಿಗುತ್ತೆ ನನಗೆ IAS ಅಂತ ಕನಸು ಕಾಣ್ತಾ ಇರ್ತಾರೆ. ಅಂತವ್ರಿಗೆಲ್ಲ ಕನಸಿಗೆ ಕಲ್ಲಿನ ಚಪ್ಪಡಿ ಹಾಕ್ತಾ ಇದೀರಿ ನೀವು. ಆಮೇಲೆ ಇಲ್ಲಿ ನೋಡಿ, ಕರ್ನಾಟಕದಿಂದ ಮಿಜೋರಾಂಗೆ ಹೋಗೋದಿದೆ. ಇಲ್ಲಿ ಇಂಗ್ಲಿಷ್ ನಲ್ಲಿ ಅದನ್ನ ಮಿನಿಮಮ್ ನಂಬರ್ ಆಫ್ ಸ್ಟೇಟ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ಮಿನಿಮಮ್ ಅಂತ ಇಲ್ಲ, ಮಿನಿಮಮ್ ಕನಿಷ್ಠ ಅನ್ನುವಂತ ಒಂದು ಪದ ಬರ್ಬೇಕಲ್ಲ ಅಲ್ಲಿ. ಇಲ್ಲ ಅಂದ್ರೆ ಯಾವ್ದು ಬೇಕಾದ್ರೂ ಹಾಕ್ಬೋದಲ್ಲ ನಮ್ಮ ವಿದ್ಯಾರ್ಥಿಗಳು. ನೀವೇನ್ ಕೇಳಿಲ್ಲ ನಮಗೆ, ಕನಿಷ್ಠ ಗರಿಷ್ಠ ಏನು ಕೇಳಿಲ್ಲ, ನಮ್ಮ ಆಯ್ಕೆ ಅದು. ಏನ್ರಿ 6ನೇ ಪ್ರಶ್ನೆ ರಾಂಗ್. ಆಮೇಲೆ ಇಲ್ಲೊಂದು, ಇದು ಅನುವಾದ ಮಿಸ್ಟೇಕ್ ಇಲ್ಲ, ಆದ್ರೆ ಒಂದ್ ಮಾತು ಹೇಳ್ತೀನಿ. ಕನ್ನಡದಲ್ಲಿ ಸ್ತ್ರೀಯರ ಬಗ್ಗೆ ಬರೆಯುವಾಗ ಅದರಲ್ಲಿ ಮುಖ್ಯವಾಗಿ ಪ್ರಮುಖ ನಾಯಕಿಯರಿದ್ದಾಗ ನಾವು ಬಹುವಚನ ಬಳಸ್ತೀವಿ ಕನ್ನಡದಲ್ಲಿ. ಇಂಗ್ಲಿಷ್ನವ್ರಿಗಂತೂ ಅದ್ ಏಕವಚನ ಬಹುವಚನ ಅಂತ ಅವ್ರಿಗಂತೂ ಗೊತ್ತಿಲ್ಲ. ಬಟ್ ನಮ್ ಕನ್ನಡದಲ್ಲಿ ಸಂಸ್ಕಾರ ಅಂತ ಕಲ್ಸ್ಕೊಡ್ತಾರೆ ನಮ್ ಹಿರಿಯರು ಹುಟ್ಟಿದಾಗಿಂದ.
ಮೇಡಮ್ ಬಿಕಾಜಿ ಕಾಮ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ. ಶಿ ವಾಸ್ ಅ ಗ್ರೇಟ್ ಲೀಡರ್, ಮಹಾನ್ ಶ್ರೇಷ್ಠ ನಾಯಕಿ ಅವರು. ಆಮೇಲೆ ನೋಡಿ ಅವ್ರಿಗೆ ಏಕವಚನ, ಈಕೆಯು ಭಾರತದ ಕ್ರಾಂತಿಯ ತಾಯಿ ಎಂದು ಹೆಸರುವಾಸಿಯಾಗಿದ್ದಾಳೆ. ಏನ್ ಈಕೆಯು? ಇವರು ಭಾರತದ ಕ್ರಾಂತಿಯ ತಾಯಿ ಎಂದು ಹೆಸರುವಾಸಿಯಾಗಿದ್ದಾರೆ. ಬಹುವಚನ ಬರಬೇಕು ಅದು. ಗೌರವಣೆ ಅಲ್ವಾ ಮೇಡಮ್ ಕಾಮ ಅವ್ರಿಗೆ? ಹೋಗಿ ಓದಿ 5ನೇ ತರಗತಿ ಪುಸ್ತಕ, 6ನೇ ತರಗತಿ ಪುಸ್ತಕ ಹೇಗ್ ಬರ್ದಿದ್ದಾರೆ ಗೊತ್ತಾಗತ್ತೆ ನಿಮಗೆ. ಆಮೇಲೆ ಮುಂದೆ ಸ್ಥಾಪಿಸಿದಳು ಅಂತೆ, ಸ್ಥಾಪಿಸಿದರೂ ಆಗಬೇಕದು. 7ನೇ ಮಿಸ್ಟೇಕ್. ಆಮೇಲೆ ಇಲ್ಲೊಂದು 8ನೇ ಮಿಸ್ಟೇಕ್ ಹೇಳ್ತೀನಿ. ಹೊರತು ಪಟ್ಟಿದ್ದಂತೆ. ಏನಿದು ಹೊರತು ಪಟ್ಟಿದ್ದಂತೆ ಅಂದ್ರೆ? ಈ ಪದದ ಅರ್ಥ ನಾವಂತೂ ಎಲ್ಲೂ ಕೇಳಿಲ್ಲ. ಹೊರತು ಪಡಿಸಿದಂತೆ ಕೇಳಿದ್ದೇವಿ, ಬಟ್ ಹೊರತು ಪಟ್ಟಿದ್ದಂತೆ ಅನ್ನುವಂತ ಒಂದು ಪದವನ್ನ ನಾನಂತೂ ಇಲ್ಲಿವರೆಗೂ ಹುಟ್ಟದಾಗಿಂದ ಎಲ್ಲೂ ಕೇಳಿಲ್ಲ. ಕನ್ನಡ ಮೀಡಿಯಂ ನಲ್ಲಿ PUC ವರೆಗೂ ಕೂಡ ನಾವು ಗೌರ್ಮೆಂಟ್ ಸ್ಕೂಲಲ್ಲೇ ಕಲ್ತಿದೀವಿ, ಎಲ್ಲೂ ಕಾಣಿಸಿಲ್ಲ ನಮಗೆ. ಆಮೇಲೆ 9ನೇ ಪ್ರಶ್ನೆ ನೋಡಿ, ಎಷ್ಟು ಚೆನ್ನಾಗಿ ಅನುವಾದ ಆಗಿದೆ ಅದು. ಒಂದು ವಿಧೇಯತವು, ಕ ಅಲ್ಲ ಅದು, ಮತ್ತೆ ವಿಧೇಯಕ ಅಲ್ಲ ಅಂತೆ, ವಿಧೇಯತವು ಅದು. ಓಕೆ, ಯಾವಾಗ ಗತಿಸುತ್ತದೆ? ಪಾಲಿಟಿ, ರಾಜಕೀಯ, ರಾಜ್ಯಶಾಸ್ತ್ರ. ಆ ಪದಗಳಲ್ಲಿ ಒಂದು ಲ್ಯಾಪ್ಸ್ ಅನ್ನೋದಕ್ಕೆ ಸಮಾನಾರ್ಥಕ ಪದ ಅಂತ ಏನಿದೆ ನೋಡಿ, ಅದರ ಅವಧಿ ಮುಗಿಯುತ್ತದೆ ಅಂತ ಬರಿಬಹುದು. ಏನಿದು? ಆಮೇಲೆ ಇಲ್ಲಿ ಮುಂದೆ ರಾಜ್ಯಸಭೆಯಲ್ಲಿ ಬಾಕಿ ಇರುತ್ತದೆ, ಆದರೆ ಲೋಕಸಭೆಯಲ್ಲಿ ಅಂಗೀಕರಿಸುವುದಿಲ್ಲ. ಹೇಳಿದೆ ನಾನು ಈಗಾಗಲೇ ಇದ್ರ ಬಗ್ಗೆ ಮಿಸ್ಟೇಕ್ ಆಗಿದೆ ಅಂತ. 10ನೇದು ಮತ್ತೆ ಇಲ್ಲಿ ನೋಡಿ, ಕೊರಿಯೋಲಿಸ್ ಫೋರ್ಸ್ ಇನ್ಫ್ಲೂಯೆನ್ಸಸ್ ಓನ್ಲಿ ವಿಂಡ್ ಸಿಸ್ಟಮ್. ಇಲ್ಲಿ ಏನಾಗ್ಬೇಕು ಕನ್ನಡದಲ್ಲಿ? ತುಂಬಾ ಈಸಿಯಾಗಿ ಅನುವಾದ, ಏನು ಯಾವ್ದು ಗೂಗಲ್ ಟ್ರಾನ್ಸ್ಲೇಟ್ ಬೇಡ ಅದಕ್ಕೆ. ಕೋರಿಯೋಲಿಸ್ ಬಲವು, ನೋಡಿ ಕೋರಿಯೋಲಿಸ್ ಶಕ್ತಿ ಇವ್ರಿಗೆ, ಫೋರ್ಸ್ ಅನ್ನೋದು ಬಲ ಆಗಬೇಕಿಲ್ಲಿ. ಗುರುತ್ವಾಕರ್ಷಣ ಬಲ, ಗ್ರಾವಿಟೇಷನಲ್ ಫೋರ್ಸ್, ಅದು 8ನೇ ತರಗತಿ ಪುಸ್ತಕದಲ್ಲೇ ಇರುತ್ತೆ. ಓಕೆ, ಕೋರಿಯೋಲಿಸ್ ಫೋರ್ಸ್ ಇನ್ಫ್ಲೂಯೆನ್ಸಸ್ ಓನ್ಲಿ ವಿಂಡ್ ಸಿಸ್ಟಮ್. ಕೋರಿಯೋಲಿಸ್ ಬಲವು ವಿಂಡ್ ಸಿಸ್ಟಮ್, ಮಾರುತಗಳ ವ್ಯವಸ್ಥೆಯ ಮೇಲೆ ಮಾತ್ರ ಪ್ರಭಾವ ಬೀರುತ್ತದೆ. ಓನ್ಲಿ ಅಂತ ವರ್ಡ್ ಇದೆ ಅಲ್ವಾ, ಇಲ್ಲಿ ನೋಡಿ ಇವ್ರದ್ದೇನಾಗತ್ತೆ, ಪದ್ಧತಿ ಅಂತ ಇವ್ರದ್ದು ಸಿಸ್ಟಮ್. ಹೌದು, ಅವರು ಅಲ್ಲಿ ವಿಷಯನೇ ನೋಡಕ್ ಹೋಗಿಲ್ಲ, ಜಿಯೋಗ್ರಫಿ ಬರುತ್ತೆ ಇದು. ಡಾಕ್ಟರ್ ರಂಗನಾಥ್ ಸರ್ ಅವ್ರ ಪುಸ್ತಕ ಇದೆ, ತುಂಬಾ ಆಳವಾಗಿ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಸರ್ ಅವರು. ಆಮೇಲೆ ಮುಂದೆ ನೋಡಿ, ದ ಮಿಕ್ಸಿಂಗ್ ಆಫ್ ವಾರ್ಮ್ ಅಂಡ್ ಕೋಲ್ಡ್ ಕರೆಂಟ್ಸ್ ಹೆಲ್ಪ್ ಟು ರಿಪ್ಲೆನಿಶ್ ದ ಆಕ್ಸಿಜನ್ ಅಂಡ್ ಫೇವರ್ ದ ಗ್ರೋತ್ ಆಫ್ ಪ್ಲಾಂಕ್ಟಾನ್ಸ್, ದ ಪ್ರೈಮರಿ ಫುಡ್ ಫಾರ್ ಫಿಶ್ ಪಾಪ್ಯುಲೇಷನ್. ಚೆನ್ನಾಗಿದೆ ನೋಡಿ ಇವ್ರದ್ದು ಅನುವಾದ. ಮಿಶ್ರಣಗೊಂಡ ಉಷ್ಣ ಮತ್ತು ಶೀತ ಪ್ರವಾಹಗಳು ಆಮ್ಲಜನಕವನ್ನು ಪುನಃ ಭರ್ತಿ ಮಾಡುವುದರ ಮೂಲಕ. ಓಕೆ, ಉಷ್ಣ ಮತ್ತು ಶೀತ ಪ್ರವಾಹಗಳು ಮಿಶ್ರಣಗೊಂಡು ಆಮ್ಲಜನಕವನ್ನು ಪುನಃ ಭರ್ತಿ ಮಾಡುತ್ತವೆ ಅಂತೆ. ಅಲ್ಲ, ಓದಿದ ತಕ್ಷಣ ಅರ್ಥ ಆಗ್ಬೇಕು, ಅರ್ಥವಾಗುವಂತೆ ಬರೀಬೇಕು. ಆಮೇಲೆ 11ನೇ ಮಿಸ್ಟೇಕ್ ಇಲ್ಲಿ ನೋಡಿ, ಒಂದ್ಸಾರಿ ಸರಿ ಇಲ್ಲ, ಒಂದ್ಸಾರಿ ಸರಿಯಾಗಿಲ್ಲ, ಒಂದ್ಸಾರಿ ತಪ್ಪದ, ಏನ್ ಇವ್ರದ್ದು. ಆಮೇಲೆ ಇದು ನೋಡಿ ಏನಿದೆ, ದ ಈಲ್ಡ್ ಆಫ್ ಅ ಬಾಂಡ್ ಈಸ್ ಇನ್ವರ್ಸ್ಲಿ ರಿಲೇಟೆಡ್ ಟು ಇಟ್ಸ್ ಪ್ರೈಸ್. ಇದು ಕನ್ನಡದಲ್ಲಿ ಅನುವಾದ ಆದಾಗ ಏನಾಗತ್ತೆ, ಬಾಂಡಿನ ಪ್ರತಿಫಲವು ಏನಾಗಬೇಕು, ಅದರ ಬೆಲೆಗೆ ಪ್ರತಿಲೋಮವಾಗಿರುತ್ತದೆ. ಇಷ್ಟೇ ಇದು. ಇವ್ರೇನ್ ಬರೀತಾರೆ ಅದನ್ನ, ಬಾಂಡಿನ ಪ್ರತಿಫಲವು ಪ್ರತಿಲೋಮವಾಗಿರುವ ಅದರ ಬೆಲೆಗೆ ಸಂಬಂಧಪಟ್ಟಿದೆ. ಆಯ್ತು, ಇಲ್ಲಿಗೆ ಉದಯವಾಯಿತು ನಮ್ಮ ಚಲುವ ಕನ್ನಡ ನಾಡು. ಆ ಹಾಡನ್ನ ಬರೆದು ಮೊನ್ನೆಗೆ 100 ವರ್ಷ ಆಯ್ತು. ಸರಿಯಾಗಿ 100 ವರ್ಷಕ್ಕೆ ನಮ್ ಕನ್ನಡವನ್ನ ಕೊಲ್ತಾ ಇದೀರಿ ನೀವು. ಆದ್ರೆ ಒಂದ್ ಮಾತು ಹೇಳ್ತೀನಿ, ನಿಮ್ಮ ಈ ದಾರ್ಷ್ಟ್ರ್ಯ, ಈ ಅಹಂಕಾರ ಅನ್ನೋದೇನಿದೆಯಲ್ಲ, ಇದು ಬಹಳ ದಿನ ನಡೆಯೋದಿಲ್ಲ. ದಯವಿಟ್ಟು ಇಂತಹ ಮಿಸ್ಟೇಕ್ಗಳನ್ನ ಇನ್ನು ಮುಂದೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂತ ಅಂದ್ರೆ ಕನ್ನಡಿಗರು ಬಹಳಷ್ಟು ಸಹಿಸ್ಕೊಂಡಿದೀವಿ, ಹಂತ ಹಂತವಾಗಿ ಜಾಗೃತಿ ಆಗ್ತಾ ಇದೆ. ಅಲ್ಲ, ಇಲ್ಲಿ ಹಿಂದಿನ KS ಪ್ರಶ್ನೆ ಪತ್ರಿಕೆಗಳಲ್ಲಿ ಆಗದೇ ಇದ್ದಂತ ಲೋಪದೋಷಗಳು ಈಗ ಯಾಕೆ ಕಂಡು ಬರ್ತಾ ಇದೆ? ನಿಮ್ ಬಳಿ ದುಡ್ಡಿಲ್ವಾ ಅನುವಾದ ಮಾಡಿಸ್ಲಿಕ್ಕೆ? ನಮಗ್ ಕೊಡ್ರಿ, ನಾವು ಫ್ರೀಯಾಗಿ ಅನುವಾದ ಮಾಡ್ಕೊಡ್ತೀವಿ ನಿಮ್ಗೆ. 1000 ಪ್ರಶ್ನೆಗಳನ್ನ ಕೊಡ್ರಿ, ಅಥವಾ ನಮ್ಮನ್ನೇ ಯಾವ್ದಾದ್ರು ಬೇರೆ ಕಡೆ ಇಟ್ಕೊಂಡು ಅನುವಾದ ಮಾಡಿಸ್ರಿ. ಆಮೇಲೆ ಪ್ರಶ್ನೆ ಎಕ್ಸಾಮ್ಗಳು ಮುಗಿದ ನಂತರ ನಮ್ಮನ್ನು ಕರೆಸಿಬೇಕಾದ್ರೆ ನಮ್ಮನ್ನ ಅಲ್ಲಿವರೆಗೂ ಹೊರ ಜಗತ್ತಿಗೆ ಬಿಡಬೇಡಿ. ತುಂಬಾ ಅಚ್ಚುಕಟ್ಟಾಗಿ ಪ್ರಶ್ನೆಗಳನ್ನ ತೆಗೆದುಕೊಡ್ತೀವಿ ನಿಮಗೆ, ಅನುವಾದ ಮಾಡ್ಕೊಡ್ತೀವಿ. ನೀವು ಎಲ್ಲಾದ್ರೂ ಕ್ವಶನ್ ರೆಡಿ ಮಾಡಿಸಿ, ಕನ್ನಡದಲ್ಲಿ ಅದನ್ನ ಅಚ್ಚುಕಟ್ಟಾಗಿ ಮಾಡ್ಕೊಡೋದು ನಮ್ ಜವಾಬ್ದಾರಿ. ಅದಕ್ಕಾದ್ರೂ ಒಪ್ಪಿಗೆ ಇದೆಯಾ ನಿಮ್ದು? ಆಮೇಲೆ ಇಲ್ಲಿ ನೋಡಿ ನೆಕ್ಸ್ಟ್ ಪ್ರಶ್ನೆ, ದ್ರವ್ಯ ಮೆಲವಿನ ಹೊಂದಾಣಿಕೆ ಅಂತೆ. ಏನು ದ್ರವ್ಯ ಮೆಲವಿನ ಹೊಂದಾಣಿಕೆ? ಮೆಲವಂತ ಅಂದ್ರೆ ಎಲ್ಲಿಂದ ಇದು ಪದಗಳು ಬಂತು? ಖಜಾನೆ ಬಿಲ್ಲುಗಳು, ಟೀ ಬಿಲ್ಲುಗಳು, ಖಜಾನೆ ಹುಂಡಿಗಳು ಆಗ್ಬೇಕು. ಪದ ಇದೆ, ಅದಕ್ಕೊಂದು ಹುಂಡಿ ಅಂತ ಹೇಳಿ ಬಿಡ್ರಿ. 12ನೇ ಪ್ರಶ್ನೆ ನೋಡಿ, ಇದು ಪ್ರೊರೋಗೇಷನ್. ಇಂಗ್ಲಿಷ್ ಪದ ಅಲ್ವಾ, ಕನ್ನಡದಲ್ಲಿ ಅದಕ್ಕೊಂದು ಪರ್ಯಾಯ ಪದ ಇದ್ದೇ ಇರತ್ತಲ್ವಾ. ಇರ್ಲಿ, ಅದನ್ನೇ ಬಳಸಿದ್ರೆ ಅನ್ಕೊಳ್ಳೋಣ. ಪಾಲಿಟಿ ಬುಕ್ ನಲ್ಲಿ ಕೂಡ ಅದೇ ಇದ್ದಿರ್ಬೋದು. ಜಂಟಿ ಉಪವೇಶನ, ಏನಿದು ಜಂಟಿ ಉಪವೇಶನ? ಇದೆಲ್ಲಿದು? ಆಮೇಲೆ ಮುಂದೆ ರಾಜ್ಯಪಾಲರು ಅಧಿವೇಶನದಲ್ಲಿ ನಡೆಯುವ ಸದನವನ್ನ ಸಹ ಮುಕ್ತಾಯಗೊಳಿಸಬಹುದು. ಅಧಿವೇಶನದಲ್ಲಿ ನಡೆಯುವ ಸದನವನ್ನ ಮುಕ್ತಾಯಗೊಳಿಸಬಹುದು ಅಂದ್ರೆ ಇದು ದಲ್ಲಿ ಯಾಕೆ ಬಂದಿದೆ ಅಂತಂದ್ರೆ ಇಲ್ಲಿ ಇನ್ ಅಂತ ಇದೆಯಲ್ಲ, ಗೂಗಲ್ ಅನ್ನೋದು ಅಚ್ಚುಕಟ್ಟಾದ ಗೂಗಲ್ ಅನ್ನೋದು ಅಷ್ಟೇ, ಮತ್ತೇನಿಲ್ಲ. ಇವರಿಗೆ ಲೇಸಿನೆಸ್, ಆಲಸ್ಯ. ಟೆಕ್ನಾಲಜಿ ಸಿಕ್ಕಿದೆಯಲ್ಲ, ಆರಾಮಾಗಿ ತಿಂದು ಉಂಡು ನಾಳೆ ಪರೀಕ್ಷೆ ಇದೆ ಅಂದ್ರೆ ಇವತ್ತು ಅನುವಾದ ಮಾಡಿ ಕೊಟ್ಟು ಬಿಡೋದು ವಿದ್ಯಾರ್ಥಿಗಳಿಗೆ.
ಒಂದ್ ಮಾತು ಹೇಳ್ತೀನಿ, ಇರ್ಲಿ ಒಂದೆರಡು ಪ್ರಶ್ನೆಗಳು ಮಿಸ್ಟೇಕ್ ಆದಾಗ ಒಪ್ಕೊಳ್ಬಹುದು. ಬಟ್ ಸಾಲು ಸಾಲು ಹೀಗೆ ಮಿಸ್ಟೇಕ್ಗಳಿದ್ರೆ ಅದನ್ನ ಒಪ್ಕೊಳ್ಳೋಕೆ ಮನಸ್ಸು ಒಪ್ಪಲ್ಲ. ಆಮೇಲೆ 13ನೇ ಮಿಸ್ಟೇಕ್ ನೋಡಿ, ಇಲ್ಲಿ ಗಮನ ಇಟ್ಕೊಂಡು ನೋಡಿ, ಯಾಕೆ ಅಂದ್ರೆ ಎಷ್ಟು ದರಿದ್ರತನ ಇವರಲ್ಲಿದೆ. ಓಕೆ, ಪ್ಯಾರಾಲಿಂಪಿಕ್ ಅಂತ ಆಗಿದೆಲ್ಲ, ಇಲ್ಲಿ ಕೆಳಗಡೆ ಬನ್ನಿ ಅದೇನಾಗತ್ತೆ ನೋಡಿ. ಪ್ಯಾರಾಲಿಂಪಿಕ್ ಇದ್ದದ್ದು ಪ್ಯಾರಾಲಿಂಪಿಕ್ ಇದೆ, ಆಮೇಲೆ ಅದು ಪಾರಾ ಆಗಿದೆ. ಪ್ಯಾರಾ ಇದ್ದದ್ದು ಮುಂದೆ ಹೋಗಿ ಪಾರಾ ಆಯ್ತು, ಆಮೇಲೆ ಪಾರಾಲಿಂಪಿಕ್ಸ್ ಆಯ್ತು. ಅದು ಮತ್ತೆ ಇಲ್ಲಿ ಪ್ಯಾರಾಲಿಂಪಿಕ್ ಇದ್ದದ್ದು ಇಲ್ಲಿ ಪಾರಾ ಬಂತು. ಯಾಕೆ ಅದು ಕೆಳಗಡೆ ಬಂದ ಹಾಗೆ ಅದು ಎ ಒತ್ತಕ್ಷರವನ್ನ ಬಿಟ್ಟು ಬಿಡ್ಬೇಕಂತ ಎಲ್ಲಾದ್ರೂ ರೂಲ್ಸ್ ಇದೆಯಾ? ಹೆಂಗ್ರಿ ಏನಿದು? ಆಮೇಲೆ ಪ್ರಶಸ್ತಿಯನ್ನು ಉಳಿಸಿಕೊಂಡ ಭಾರತದ ಪ್ರಥಮ ಪುರುಷ ಕ್ರೀಡಾಪಟು ಆಗಿ, ಪ್ರಶಸ್ತಿಯನ್ನು ಉಳಿಸ್ಕೊಂಡಿಲ್ಲ ಆತ, ಪ್ರಥಮವಾಗಿ ಗೆದ್ದಿದ್ದಾನೆ. ಇಲ್ಲಿ ಡಿಫೆಂಡ್ ಅಂತ ಇದೆ ಅಂದ ತಕ್ಷಣ ಅದನ್ನ ಉಳಿಸಿಕೊಂಡ. ಗ್ರೇಟ್, ಸೂಪರ್. ಅನುವಾದದಲ್ಲಿ ನಿಮಗೆ ಪ್ರಶಸ್ತಿಯನ್ನು ಕೊಡ್ಲೇಬೇಕು ನಾವು. ಆಮೇಲೆ ಅಮೆರಿಕಾದಲ್ಲಿ ರಾಷ್ಟ್ರಪತಿ ಅನ್ನುವಂತ ಹುದ್ದೆ ಇಲ್ಲ, ರಾಷ್ಟ್ರಾಧ್ಯಕ್ಷರು ಅಂತ ಬರಿಬೇಕು. ಯಾವ ತಜ್ಞರವ್ರು ನಮ್ಗೊಂದ್ ಸ್ವಲ್ಪ ಹುಡುಕ್ ಕೊಡ್ತೀರಾ ದಯವಿಟ್ಟು? ಅವ್ರಿಗೆ ಏನಾದ್ರು ನಾವೆಲ್ಲಾ ವಿದ್ಯಾರ್ಥಿಗಳು ಸೇರಿಸಿ ಒಂದು ಬಹುಮಾನವನ್ನಾದ್ರೂ ಕೊಡ್ತೀವಿ ಏನಾದ್ರು. ನಿಮ್ಗೊಂದ್ ಮಾತು ಹೇಳ್ತೀನಿ, ನಿಜವಾಗ್ಲೂ ಇದನ್ನ ತಜ್ಞರ ಅನುವಾದ ಮಾಡಿಲ್ಲ. ಕನ್ನಡದ ತಜ್ಞರಷ್ಟು ಏನದು ಅಷ್ಟು ಅಶಕ್ತರು, ಅಸಮರ್ಥರಾಗಿಲ್ಲ. ವಿ ಆರ್ ವಿ ಆರ್ ನಾಟ್ ಇನ್ಕಾಂಪಿಟೆಂಟ್. ನಮ್ಮಲ್ಲಿ ಸಾಮರ್ಥ್ಯ ಇದೆ, ಕನ್ನಡಿಗರಲ್ಲಿ ಸಾಮರ್ಥ್ಯ ಇದೆ. ವಿ ಕ್ಯಾನ್ ಡೂ ಇಟ್. ನಾವು ಮಾಡಬಹುದು ಅನುವಾದವನ್ನ. ಬಟ್ ನೀವ್ ಇದನ್ನ ತಜ್ಞರ ಬಳಿ ಅನುವಾದ ಮಾಡಿಸಿಲ್ಲ ನೀವು. ಆಮೇಲೆ ನೋಡಿ, ಜಿಯೋ ಸ್ಟೇಷನರಿ ಆರ್ಬಿಟ್. ಆಮೇಲೆ ಇಲ್ಲೊಂದು ವಿಷುವದ್ವೃತ್ತದಿಂದ. ಏನಿದು ವಿಷುವದ್ವೃತ್ತ? ಅರ್ಥ ಆಗ್ಲಿಲ್ಲ ನಮಗೆ. ನೀವೇ ಹೇಳ್ಬೇಕು ನಮಗೆ ಹೇಗೆ ಅರ್ಥಗಳನ್ನ. ಎಲ್ಲಿ ನ್ಯಾಯಾಲಯಕ್ಕೆಲ್ಲ ಹೋದ್ರೆ ತುಂಬಾ ಡೇಂಜರ್ ಇದೆ ನಿಮ್ ಪರಿಸ್ಥಿತಿ. ಸ್ವಾಯತ್ತ ಸಂಸ್ಥೆ, ನೀವು ಸ್ವತಂತ್ರ ಇದೆ ನಿಮ್ಗೆ ಸಂಪೂರ್ಣವಾಗಿ. ಸಂವಿಧಾನಾತ್ಮಕ ಸಂಸ್ಥೆ, ಸಂವಿಧಾನಕ್ಕೆ ಅಪಚಾರ ಮಾಡ್ತಾ ಇದೀರಿ ನೀವು. ಇಲ್ಲಿ ನೋಡಿ ಎಷ್ಟು ಸೊಕ್ಕಿದೆ ನಿಮ್ಗಂತ ಅಂದ್ರೆ, ನಾರ್ತ್ ಈಸ್ಟ್ ರೀಜನ್ ಅವ್ರಿಗೆ, ಇಂಗ್ಲಿಷ್ನವ್ರಿಗೆ ಒಂದು ಪದ ಹುಡ್ಕೋಕಾಗಿಲ್ಲ. ಯಾವ್ದಕ್ಕೆ? ನಾರ್ತ್ ಈಸ್ಟ್ಗೆ. ನಾವು ಕನ್ನಡಿಗರು, ನಮಗ್ ಪದ ಗೊತ್ತು, ಈಶಾನ್ಯ ಅಂತ ಕರಿತೀವಿ ನಾವು ಅದಕ್ಕೆ. ನಮ್ಮಲ್ಲಿ ಸಾಮರ್ಥ್ಯ ಇದೆ. ವಿ ಹ್ಯಾವ್ ದಟ್ ಕೆಪಾಸಿಟಿ ಟು ಫಾರ್ಮ್ ನ್ಯೂ ವರ್ಡ್ಸ್ ಫಾರ್ ನ್ಯೂ ಡೈರೆಕ್ಷನ್ಸ್. ಹೊಸ ದಿಕ್ಕುಗಳಿಗೆ ಹೊಸ ಪದಗಳನ್ನ ಹುಡುಕುವಂತ ಶಕ್ತಿ ನಮ್ಮಲ್ಲಿದೆ. ಅವರು ನಾರ್ತ್ ಈಸ್ಟ್ ಅಂತ ಕರೆದ್ರೆ ನಾವು ಈಶಾನ್ಯ ಅಂತ ಕರಿತೀವಿ. ನಿಮ್ಗೆ ನಾಚಿಕೆ ಇಲ್ಲದೆ ಅದನ್ನ ಉತ್ತರ ಪೂರ್ವ ಅಂತ ಬರಿತೀರಲ್ಲ. ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ನಲ್ಲಿ ಇರೋದ್ರಿಂದ ನಾವು ಪದಗಳಲ್ಲಿ ಬಿಗಿತ ಬರಬೇಕಾಗತ್ತೆ ನಮಗೆ. ಹೇಗೋ ಪದಗಳನ್ನ ಬಳಸಿದ್ರೆ ಜನ ನಮ್ಮನ್ನ ಬೈತಾರೆ. ಮತ್ತೆ ನಿಮ್ಮ ಅನುವಾದವನ್ನ ನೋಡಿದ್ರೆ ಆ ಬಳಸದೆ ಉಳಿದಿರುವಂತ ಪದಗಳೇ ಉಳಿದಿಲ್ಲ. ಆ ತರ ಮನಸ್ಸಿನಲ್ಲಿ ನಮ್ಮಲ್ಲಿ ಕ್ರೋಧ, ಸಿಟ್ಟು, ಹತಾಶೆ ಎಲ್ಲಾನು ಒಂದೇ ಸಾರಿ ಬಂದ್ಬಿಟ್ಟಿದೆ. ದುಃಖಾನು ಇದ್ರ ಜೊತೆ ಸೇರ್ಕೊಂಡಿದೆ. ಯಾಕಂದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಮತ್ತೆ ಅನ್ಯಾಯ ಇದು. OMR ಶೀಟ್ ನಲ್ಲಿ ಮತ್ತೊಂದ್ ಕಡೆ ಮಿಸ್ಟೇಕ್, ಮತ್ತೊಂದ್ ಕಡೆ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ಸುದ್ದಿ. ಯಾವ್ದು ನಂಬೋದು, ಯಾರನ್ನ ಬಿಡೋದು? ಆಮೇಲೆ ಇಲ್ಲಿ ನೋಡಿ FY23 ಅಂತ ಇದೆ. ಓಕೆ, ಇಲ್ಲಿ 23 ಮಾತ್ರ ಯಾಕೆ? FY ಅಂತ ಅಂದ್ರೆ ಏನದು? ಇಂಗ್ಲಿಷ್ನವ್ರಿಗೆ ಫಿನಾನ್ಷಿಯಲ್ ಇಯರ್ ಅಲ್ವಾ? ಇಲ್ಲಿ ಕನ್ನಡದಲ್ಲಿ ಅದನ್ನ ಆರ್ಥಿಕ ವರ್ಷ ಅಂತ ಬರೆಯೋಕೆ ಏನಾಗಿತ್ತು? ಟೈಮ್ ಸಾಲಿಲ್ವಾ ನಿಮಗೆ? ಟೈಮ್ ನಿಮ್ ಲಿಮಿಟ್ ಹಾಕಿದ್ರೆ ನಿಮ್ಗೆ 2 ಗಂಟೆಯಲ್ಲಿ ಅನುವಾದ ಮಾಡ್ಕೊಡ್ಬೇಕು ಅಂತ ಏನಾದ್ರು? ಏನ್ರಿ? ಆಮೇಲೆ ಇಲ್ಲಿ ನೋಡಿ, ಇದು ಯಾರಿಗ ಅರ್ಥ ಆಗುತ್ತೆ? ನನಗಂತೂ ಅರ್ಥ ಆಗ್ಲಿಲ್ಲ. ಜೀವ ವಿಮಾ ವಲ ದುಕ್ಕಿಂತ ಜೀವ ವಲಯದ ವಿಮೆಯ ಸೂಕ್ಷ್ಮ ಗ್ರಹಕೆಯು. ಏನದು ಪದಗಳು? ಏನು ಸೂಕ್ಷ್ಮ ಗ್ರಹ? ಸೂಕ್ಷ್ಮ ಅಂತ ಹೀಗ್ ಬರಿತೀವಪ್ಪ ನಾವು, ಸೂಕ್ಷ್ಮ ಇದು ನಮ್ದು. ವಿಮಾ ವಲಯ ಅಂತ ಬರಿತೀವಿ ನಾವು. ಏನಿದು ಛೆ. ಆಮೇಲೆ 18ನೇದು ನೋಡಿ, ಮತ್ತೆ ನ್ಯಾಯಾಲಯಕ್ಕೆ ಅಪಚಾರ ಮಾಡ್ತೀರಿ ನೀವು. ನ್ಯಾಯಾಲಯಕ್ಕೆ ಗೌರವ ಕೊಡ್ರಿ. ತುಂಬಾ ಗುಣಮಟ್ಟದ ವ್ಯವಸ್ಥೆಯನ್ನ ಇವತ್ತು ಭಾರತ ನಡೆಸ್ತಾ ಇದೆ ಅಂತ ಅಂದ್ರೆ ಅದಕ್ಕೆ ನಮ್ಮ ನ್ಯಾಯಾಲಯಗಳ ಕಾರಣ ಆಗಿದೆ. ಅದಕ್ಕೆ ನೋಡಿ ಪದಗಳು ಹೇಗಿದೆ. ಅದು ಇತ್ತೀಚೆಗೆ ಹೇಗ್ ಬರ್ಬೇಕಾದ ಪದ? ಇತ್ತೀಚೆಗೆ. ಓಕೆ, ಇಷ್ಟೇ. ಯಾಕೆ ಮತ್ತೆ ಚೇದ್ ಒತ್ತೋದು? ಯಾಕೆ ಒತ್ತು ಕೊಡ್ತೀರಿ ಎಕ್ಸ್ಟ್ರಾ ಅಲ್ಲಿ? ಇಂಕ್ ಜಾಸ್ತಿ ಇದೆಯಾ ನಿಮ್ ಪ್ರಿಂಟರ್ಗಳಲ್ಲಿ? ಎತ್ತಿ ಹಿಡಿದಿದ್ದೆ, ಎತ್ತಿ ಹಿಡಿದಿದ್ದೆ. ಯಾರು ಎತ್ತಿ ಹಿಡಿದಿದ್ರೆ ಅದನ್ನ? ಎತ್ತಿ ಹಿಡಿದಿದೆ, ಅದು ಎತ್ತಿ ಹಿಡಿದಿದೆ ಅಷ್ಟೇ ಆಗ್ಬೇಕದು. ಇದು ನಾವೇ ಹೇಳ್ಕೊಡ್ಬೇಕಾ ನಿಮಗೆ? ನೋಡಿ, ಯಾವತ್ತು ಒಂದು ಪ್ರಶ್ನೆ ಪತ್ರಿಕೆ ಬಿಡುಗಡೆ ಆದ ನಂತರ ಆ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕುವಂತ ಕೆಲಸಗಳು ಮಾಡ್ಬೇಕು ಕೋಚಿಂಗ್ ಇನ್ಸ್ಟಿಟ್ಯೂಟ್ನವರು. ಆ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ದೋಷಗಳನ್ನ ಹುಡುಕೋಕ್ ನಮ್ಮನ್ನು ಕೂಡಿಸ್ತಾ ಇದೀರಲ್ಲ, ಇದು ನಾವ್ ನಾಚಿಕೆ ಪಡ್ಬೇಕಾ? ನೀವು ನಾಚಿಕೆ ಪಡ್ಬೇಕಾ? ಅಥವಾ ನಿಮ್ಮನ್ನ ಆ ಜಾಗದಲ್ಲಿ ಒಯ್ದು ಕೂಡಿಸಿದವ್ರು ನಾಚಿಕೆ ಪಡ್ಬೇಕಾ? ಆಮೇಲೆ ಇಲ್ಲೊಂದು ನೋಡಿ, ಸೆಬಿ ಒಂದು ಸಂಸ್ಥೆ, ಇದು ಭಾರತದಲ್ಲಿ ಶೇರ್ ಮಾರ್ಕೆಟ್ ಅನ್ನ ನಿಯಂತ್ರಣ ಮಾಡುತ್ತೆ. ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಇಂಗ್ಲಿಷ್ ನಾವು ಅದನ್ನ ಕರಿತೀವಿ. ಕನ್ನಡದಲ್ಲಿ ಏನಾಗಬೇಕು? ಭಾರತೀಯ ಭದ್ರತೆ ಮತ್ತು ಅಥವಾ ಭದ್ರತಾ ಮತ್ತು ವಿನಿಮಯ ಮಂಡಳಿ ಅಂತ ಆಗಬೇಕು. ಇವ್ರೇನ್ ಮಾಡ್ತಾರೆ? ಭಾರತದ ಭದ್ರತೆಗಳು ಮತ್ತು ವಿನಿಮಯ ಮಂಡಳಿ. ಯಾಕಂದ್ರೆ ಗೂಗಲ್ ಅನುವಾದ ಅಷ್ಟೇ, ಮತ್ತೇನಿಲ್ಲ. ಮನುಷ್ಯ ಅನುವಾದ ಮಾಡುವಾಗ ಯಾವತ್ತು ಇಂಥ ಮಿಸ್ಟೇಕ್ಗಳು ಆಗಲ್ಲ. ಮಷಿನ್ ಅನುವಾದ ಇದು. ನೀವು ಭಾವನೆಗಳಿಗೆ ಬೆಲೆ ಕೊಡ್ತಾ ಇಲ್ಲ, ಮಷಿನ್ ಮುಖಾಂತರ ಹೋಗ್ತಾ ಇದೀರಿ. ನೋಡೋಣ. ಆಮೇಲೆ ಇದಂತೂ ಹೇಳ್ತೀನಿ ನಿಮಗೆ, ಎಂತಹ ಕನ್ನಡ ಪಂಡಿತನನ್ನ ಕರ್ಕೊಂಡು ಬಂದ್ರು ಕೂಡ ಈ ಪ್ರಶ್ನೆ ಅರ್ಥ ಆಗೋಕ್ ಸಾಧ್ಯನೇ ಇಲ್ಲ.
ಈವನ್ ಪಾಲಿಟಿ ಪುಸ್ತಕವನ್ನ ಬರೆದಿರುವಂತ ಲೇಖಕರನ್ನೇ ಕರ್ಕೊಂಡು ಬಂದ್ರು ಈ ಕನ್ನಡ ಕ್ವಶನ್ ಅರ್ಥ ಆಗಲ್ಲ. ಬಟ್ ಇದು ಎಷ್ಟು ಈಸಿ ಇದೆ ಪ್ರಶ್ನೆ ಇಂಗ್ಲಿಷ್ ವಿದ್ಯಾರ್ಥಿಗಳಿಗೆ. ಯಾಕೆ ಈ ತಾರತಮ್ಯ? ಇಂಗ್ಲಿಷ್ನವ್ರಿಗೊಂಥರ, ಕನ್ನಡದವ್ರಿಗೊಂಥರ. ನಮಗೇನೋ ಎರಡು ಬರುತ್ತೆ. ನಾವು ಕನ್ನಡ ಗೊತ್ತಾಗ್ಲಿಲ್ಲ ಅಂದ್ರೆ ಇಂಗ್ಲಿಷ್ ನೋಡ್ಕೊಳ್ಬಹುದು. ನಮ್ಮಲ್ಲಿ ಕೆಲವೊಬ್ರು ವಿದ್ಯಾರ್ಥಿಗಳು ಇಂಗ್ಲಿಷ್ ಪ್ಲಸ್ ಕನ್ನಡ ಎರಡು ಬರುತ್ತೆ. ಆದ್ರೆ ಪಾಪ ಕನ್ನಡ ಮಾತ್ರ ಅಂತ ಇರುವಂತ ವಿದ್ಯಾರ್ಥಿಗಳಿಗೆ ಯಾಕೆ ಅವ್ರ ಮೇಲೆ ದ್ವೇಷ ನಿಮಗೆ? ಅವ್ರು ಆಗಬಾರ್ದ KS ಅಧಿಕಾರಿಗಳಾಗಿ? ಅವ್ರ ಸೆಲೆಕ್ಷನ್ ಆದ್ರೆ ನಿಮ್ಗೇನಾದ್ರೂ ಅನ್ಯಾಯ ಆಗತ್ತಾ? ಅವ್ರಿಗೂ ಕೂಡ ಕನಸುಗಳಿರಲ್ವಾ? ಅವ್ರ ಮನೆಯವರು ಕೂಡ ನಮ್ಮ ಹತ್ರ ಕೋಚಿಂಗ್ ಯಾಕೆ ಕಳಿಸ್ತಾರೆ? ನಮ್ಮ ಮಗಳು ನಮ್ಮ ಮಗಾನು ಓದಿ ಏನೋ ಆಗ್ತಾನೆ ಅಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕೋಚಿಂಗ್ ಮಾಡಿಸ್ತಾರೆ. ಪ್ರತಿ ತಿಂಗಳು ಸಾವಿರಾರು ರೂಪಾಯಿ ಸಾಲ ಮಾಡಿ ಕೋಚಿಂಗ್ ಗಳಿಗೆ ಕಳಿಸ್ತಾರೆ. ನಾನು ಕಣ್ಣಾರೆ ನೋಡಿದೀನಿ, ಎಷ್ಟೋ ವಿದ್ಯಾರ್ಥಿಗಳು ಫೀಸ್ ಇಲ್ಲ, ಮೆಸ್ ಫೀಸ್ ಕಟ್ಟೋಕ್ ದುಡ್ಡಿಲ್ಲ ಅಂತ ಒಂದೊಂದು ಹೊತ್ತು ಊಟ ಮಾಡ್ತಾ ಇಲ್ಲ. ಓಕೆ, ಆಮೇಲೆ ರೂಮ್ ಮಾಡೋಕ್ ಜಾಗ ಇಲ್ಲ ಅಂತ ಲೈಬ್ರರಿನಲ್ಲಿ ಇದ್ದುಕೊಂಡು ಎಲ್ಲೋ ಮಲ್ಕೊಂಡು ಎಲ್ಲೋ ಸ್ನಾನ ಮಾಡ್ಕೊಂಡು ಎಲ್ಲೋ ಓದ್ತಾ ಇದಾರೆ ವಿದ್ಯಾರ್ಥಿಗಳು. ಇಂತಹ ವಿದ್ಯಾರ್ಥಿಗಳ ಜೀವನದ ಜೊತೆ ಆಟ ಆಡ್ತಾ ಇದ್ದೀರಲ್ಲ, ನಿಜಕ್ಕೂ ಕೂಡ ತುಂಬಾ ದುಃಖದ ಸನ್ನಿವೇಶ ಇದು. ಆಮೇಲೆ ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರಿ ವಿದ್ಯಾರ್ಥಿಗಳೇ, ದಯವಿಟ್ಟು ಇದನ್ನ ನಿಮ್ಮ ಆಪ್ತರಿಗೆ ಶೇರ್ ಮಾಡಿ. ಅದರಲ್ಲೂ ಮುಖ್ಯವಾಗಿ ನನ್ನ ಒಂದು ವೈಯಕ್ತಿಕ ವಿನಂತಿ ಏನಂತ ಅಂದ್ರೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಬಿಳಿಮಲೆ ಸರ್ ಅವರಿಗೆ ಈ ಒಂದು ವಿಡಿಯೋ ರೀಚ್ ಆಗಬೇಕು. ಆಮೇಲೆ ಕರ್ನಾಟಕದಲ್ಲಿರುವಂತಹ ಕನ್ನಡದ KAS ಮತ್ತು IAS ಅಧಿಕಾರಿಗಳಿಗೆ ವಿಡಿಯೋ ರೀಚ್ ಆಗಬೇಕು. ಇಷ್ಟ ಅನ್ಯಾಯಗಳು ಇನ್ನು ಮುಂದೆ ಆಗ್ತಾ ಹೋಗಬಾರ್ದು. ಇದೇ ತರ ಆಗ್ತಾ ಹೋದ್ರಿ ಕನ್ನಡದ ಯಾವೊಬ್ಬ ವಿದ್ಯಾರ್ಥಿಯು ಕೂಡ KS ಆಗೋಕ್ ಸಾಧ್ಯ ಇಲ್ಲ. ಓಕೆ, ಯಾಕಂದ್ರೆ ಇಲ್ಲೇ ಅವ್ರನ್ನ ಹಿಂದೆ ಹೋಗೋದು ಬಿಡ್ತಾ ಇದಾರೆ. ಪ್ರಿಲಿಮ್ಸೇ ಪಾಸ್ ಆಗೋಕ್ ಬಿಡ್ತಾ ಇಲ್ಲ ಅವ್ರು. ಇಲ್ಲೇ ಕತ್ತಿಚಿಕ್ ಬಂದು ಬಿಡೋದು ಅವ್ರನ್ನ, ಮುಂದೆ ಬರ್ಲೇಬೇಡಿ ನೀವು ಒಳಗಡೆ ಅಂತ ಹೇಳ್ಬಿಡೋದು. ಸೊ ಇದು ಹಿರಿಯ ಅಧಿಕಾರಿಗಳಿಗೆ ತಲುಪಲಿ. ಯಾಕಂದ್ರೆ ಅವರಾದ್ರೂ ಒಂದ್ ಸ್ವಲ್ಪ ಇದ್ರ ಬಗ್ಗೆ ಜಾಗೃತಲಾಗ್ಲಿ. ಅವ್ರದ್ದು ಟೀಮ್ಗಳಿರತ್ತೆ, ಒಳಗೊಳಗಡೆ ಮಾತಾಡ್ಕೊಳ್ಳಿ. ಯಾವ ನಿಯಂತ್ರಕ ಇಂತಹ ಒಂದು ಪರೀಕ್ಷೆನ ಪ್ರಶ್ನೆ ಪತ್ರಿಕೆನ ರೆಡಿ ಮಾಡಿಸಿದ್ದಾರೆ ಅವ್ರಿಗೆ ನಿಜಕ್ಕೆ ಹೇಳ್ತೀನಿ, ದಯವಿಟ್ಟು ಇಂಥ ಪಾಪದ ಕಾರ್ಯ ಯಾವತ್ತೂ ಮಾಡ್ಲಿಕ್ಕೆ ಹೋಗ್ಬೇಡಿ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲ್ಲ. ತುಂಬಾ ಬಡ ಮಕ್ಕಳು, ಬಡ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಗೆ ಓದ್ತಾ ಇದ್ದಾರೆ. ತುಂಬಾ ದೊಡ್ಡ ಕನಸುಗಳಿದೆ ಅವ್ರ ಬಳಿ. ಅವರ ಇಲ್ಲಿ ಅಡ್ಮಿಷನ್ ಮಾಡೋಕ್ ಬಂದಾಗ ಅವ್ರ ಕಣ್ಣಲ್ಲಿರುವಂತಹ ಆ ನಿರೀಕ್ಷೆ, ಆ ಆಕಾಂಕ್ಷೆಗಳನ್ನ ನೋಡಿದಾಗ ಯಾವುದೋ ಒಂದು ಧೈರ್ಯದಿಂದ ಅವ್ರನ್ನ ತಗೊಂಡು ನಾವಿಲ್ಲಿ ಗೈಡೆನ್ಸ್ ಕೊಡ್ತಾ ಇರ್ತೀವಿ. ಇಂತಹ ಪ್ರಶ್ನೆಗಳು ಬಂದ್ರೆ ಅವ್ರಿಗೆ ದಿಕ್ಕೆ ತೋಚದಂತ ಆಗತ್ತೆ. ಆ ವಿದ್ಯಾರ್ಥಿಗಳ ಬಳಿ ಜ್ಞಾನ ಇಲ್ಲ ಅಂತ ಅಲ್ಲ, ಜ್ಞಾನ ಇದೆ, ಅವ್ರಿಗೆ ಗೊತ್ತಿದೆ. ಆದ್ರೆ ಪ್ರಶ್ನೆ ಅರ್ಥ ಆಗ್ತಾ ಇಲ್ಲ ಅವ್ರಿಗೆ. ಅದು ಅವ್ರ ತಪ್ಪಲ್ಲ, ತಪ್ಪು ನಿಮ್ಮದಿದೆ. ನಿಮ್ಮಲ್ಲಿ ತಪ್ಪಿಟ್ಟುಕೊಂಡು ಒಬ್ಬ ಹುಡುಗನ ಒಳಗಡೆ ನೀವು ಬಿಡಲ್ಲ ಅಂತ ಅಂದ್ರೆ, ಫಿಲಿಮ್ಸ್ ಪಾಸ್ ಆಗೋಗ್ ಬಿಡಲ್ಲ ಅಂತ ಅಂದ್ರೆ ಇನ್ ಏನ್ ಮಾಡ್ಬೇಕು ನಾವು? ಮೊದಲೇ ಮೇನ್ಸ್ ಅಲ್ಲಿ ಕನ್ನಡ ವಿದ್ಯಾರ್ಥಿಗಳಿಗೆ ಅಂಕ ಸರಿಯಾಗಿ ಕೊಡ್ತಾ ಇಲ್ಲ. ಸೊ ಹಾಗಾಗಿ ಇದನ್ನ ನಾನು ಯಾರ್ಯಾರು ಹೇಳಿದೆ ಅವ್ರವ್ರಿಗೆ ತಲುಪಿಸಿ ಬಹಳಷ್ಟು ಜನರಿಗೆ ಈ ಒಂದು ವಿಡಿಯೋ ರೀಚ್ ಆಗಬೇಕು. ಈ ರೀತಿಯಾಗಿರುವಂತ ಅನ್ಯಾಯದ ವಿರುದ್ಧ ನಾವೆಲ್ಲರೂ ಧ್ವನಿ ಎತ್ತಬೇಕು. ಆದ್ರೆ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಅಂತ ಅಂದ್ರೆ, ಮತ್ತೂ ಮರುಪರೀಕ್ಷೆನ ಮಾಡಿಸೋದ್ರಲ್ಲಿ ಯಾವ ಅರ್ಥ ಇದೆ ಅಂತ ನನಗೆ ಖಂಡಿತವಾಗ್ಲೂ ಅನಿಸ್ತಾ ಇಲ್ಲ. ಬಟ್ ನೋಡೋಣ ಮುಂದಿನ ದಿನಗಳಲ್ಲಿ ಎಲ್ಲರೂ ಸೇರಿ ಏನ್ ನಿರ್ಧಾರ ತೆಗೆದುಕೊಳ್ತಾರೆ. ಹಾಗೇನೆ ರಾಜ್ಯದಲ್ಲಿರುವಂತಹ ಕ್ರಿಯಾಶೀಲ ಶಾಸಕರಿಗೆ, ಸಚಿವರಿಗೆ ಈ ಒಂದು ವಿಡಿಯೋ ತಲುಪಲಿ. ಸುಮಾರು 19ರಿಂದ 20 ಪ್ರಶ್ನೆಗಳಲ್ಲಿ ಲೋಪದೋಷಗಳು ಇನ್ನೂ ಕೂಡ ಕಂಡು ಬಂದಿದೆ. ಯಾವ ಕಾರಣಕ್ಕಾಗಿ KPSC ತಪ್ಪು ಮಾಡಿತ್ತೋ ಅದೇ ತಪ್ಪನ್ನ ಮತ್ತೆ ಮಾಡಿದ್ದಾರೆ ಅವರು. ಆ ತಪ್ಪು ಅಂತಿಂತದ್ದಲ್ಲ. 1ನೇ ಸಾರಿ ಪರೀಕ್ಷೆ ನಡೆಸುವಾಗ 13 ಕೋಟಿ ರೂಪಾಯಿ ನಷ್ಟ ಮಾಡಿದ್ರು ಕರ್ನಾಟಕಕ್ಕೆ. ಈಗಲೂ ಕೂಡ 13 ಕೋಟಿ ನಷ್ಟ ಮಾಡಿದ್ದಾರೆ. ಬರೀ ನಷ್ಟ ಅಲ್ಲ, ಲಕ್ಷಾಂತರ ವಿದ್ಯಾರ್ಥಿಗಳ ಜೀವನದ ಜೊತೆ ಆಟ ಆಡಿದ್ದಾರೆ. ಅವ್ರಿಗೆ ನಿಜಕ್ಕೂ ಕೂಡ ದೇವ್ರು ಒಳ್ಳೇದು ಮಾಡಲ್ಲ. ಅದರಲ್ಲೂ ನಮ್ಮ ಕನ್ನಡದ ಸಂಘಟನೆಗಳು, ಕನ್ನಡ ಪರ ಹೋರಾಟಗಾರರಿಗೂ ಕೂಡ ಈ ವಿಡಿಯೋನ ತಲುಪಿಸಿ. ಇಲ್ಲಿ ನಿಜಕ್ಕೂ ಕೂಡ ಇಂಗ್ಲಿಷ್ ಹೇರಿಕೆ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಹಿಂದಿ ಹೇರಿಕೆ ಅಂತ ಹೇಳ್ತಾ ಇರ್ತೀವಿ. ಆದರೆ ನಮಗೆ ಅನ್ನ ನೀಡುವಂತಹ ಭಾಷೆಯಾದಂತಹ ಕನ್ನಡದಲ್ಲಿ ಇಲ್ಲಿ KS ಪರೀಕ್ಷೆಯಲ್ಲಿ ಇಂಗ್ಲಿಷ್ ಹೇರಿಕೆಯನ್ನ ಮಾಡಿ ನಮ್ಮ ವಿದ್ಯಾರ್ಥಿಗಳು ಪ್ರಿಲಿಮ್ಸೇ ಪಾಸ್ ಆಗದೆ ಇರೋ ತರ ನೋಡ್ಕೊಳ್ಳುವಂತಹ ವ್ಯವಸ್ಥಿತವಾದಂತಹ ಯೋಜನೆಯನ್ನ ಇಲ್ಲಿ ಮಾಡಲಾಗ್ತಾ ಇದೆ. ಇಂತಹ ಪಿತೂರಿಗಳಿಗೆ ನಾವ್ ಯಾವತ್ತೂ ಕೂಡ ಬೆಂಬಲ ಕೊಡಬಾರ್ದು. ಎಲ್ರೂ ಕೂಡ ಒಗ್ಗಟ್ಟಾಗಿ ನಿಲ್ಬೇಕು. ಹಾಗೇನೆ ಕನ್ನಡದ ಜನಪ್ರಿಯ ನಟರಿಗೂ ಕೂಡ ಇಂತಹ ಒಂದು ನಿರ್ದೇಶಕರಿಗೆ, ನಟರಿಗೆ, ಸಂಗೀತಗಾರರಿಗೆ, ಎಲ್ಲ ಹಿರಿಯರಿಗೆ ಈ ವಿಡಿಯೋ ತಲುಪಲಿ. ಎಲ್ಲರೂ ಕೂಡ ಜಾಗೃತರಾಗ್ಲಿ. ಇದ್ರ ಬಗ್ಗೆ ಇನ್ನೊಂದ್ ಸಾರಿ ಒಂದು ಸಣ್ಣ ಮಟ್ಟದ ಅಭಿಯಾನ ನಡೀಲಿ. ಯಾಕಂದ್ರೆ ಈ ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಗೊಳಿಸಿದಂತಹ ವ್ಯಕ್ತಿಗೆ ಶಿಕ್ಷೆ ಆಗ್ಬೇಕು ಈ ಸಾರಿ. ಮುಂದಿನ ದಿನಗಳಲ್ಲಿ ಎಲ್ಲರೂ ಸೇರಿ ಏನ್ ನಿರ್ಧಾರ ತೆಗೆದುಕೊಳ್ಳೋಣ. ನನ್ನ ಒಂದು ಕಳಕಳಿಯ ವಿನಂತಿ ಏನಂತ ಅಂದ್ರೆ, ಕರ್ನಾಟಕದ ಎಲ್ಲಾ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರಗಳು ಕೂಡ ಈ ಒಂದು ವಿಚಾರದ ಬಗ್ಗೆ ಧ್ವನಿ ಎತ್ತಬೇಕು. ಯಾಕಂತ ಅಂದ್ರೆ ಒಂದು ಸಂಸ್ಥೆಯನ್ನು ನಡೆಸ್ತಾ ಇರುವಂತಹ ನಾವು ಕೂಡ ಜವಾಬ್ದಾರಿಯನ್ನು ಹೊರಬೇಕಾಗತ್ತೆ. ವಿದ್ಯಾರ್ಥಿಗಳ ನಮ್ಮ ಬಳಿ ಬಂದು ಫೀಸ್ ಕಟ್ಟಿ ನಮ್ಮನ್ನೇ ನಂಬ್ಕೊಂಡು ಇಲ್ಲಿ ಕೋಚಿಂಗ್ ಅನ್ನ ತಗೊಳ್ತಾ ಇರ್ತಾರೆ. ಅಂತಹ ವಿದ್ಯಾರ್ಥಿಗಳಿಗೆ ನಾವು ಇಂತಹ ಸಂದರ್ಭದಲ್ಲಿ ಹೆಗಲಾಗ್ಲಿಲ್ಲ, ಧ್ವನಿ ಆಗ್ಲಿಲ್ಲ ಅಂತ ಅಂದ್ರೆ ಅವ್ರಿಗೆ ಇನ್ಯಾರು ಕೂಡ ಬೆಂಬಲ ಕೊಡೋಕ್ ಸಾಧ್ಯ ಇಲ್ಲ. ಬರೀ ಅವ್ರ ಬಳಿ ಫೀಸ್ ತಗೊಂಡು ನಾವು ನಮ್ಮ ಉಪಜೀವನವನ್ನು ನಡೆಸ್ತೀವಿ. ಆದ್ರೆ ಅವ್ರದ್ದು ಕೂಡ ಬದುಕು, ಭವಿಷ್ಯ ಅನ್ನೋದು ಇರುತ್ತಲ್ಲ.
ಹಾಗಾಗಿ ನೀವು ಕೂಡ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇದ್ರ ಬಗ್ಗೆ ಸ್ವಲ್ಪ ಧ್ವನಿ ಎತ್ತಿ ಮಾತಾಡಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಏನು ಈ ಒಂದು ಸಮಸ್ಯೆಯ ಪರಿಹಾರ ಏನೋ ಅನ್ನೋದು ನನಗಂತೂ ಗೊತ್ತಾಗ್ತಾ ಇಲ್ಲ. ಆದ್ರೆ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಮುಂದೆ ಈ ರೀತಿ ಅನ್ಯಾಯಗಳಾಗಬಾರ್ದು. ಅನುವಾದ ಅಚ್ಚುಕಟ್ಟಾಗಿ ಆಗ್ಬೇಕಲ್ಲಿ. ಪ್ರಜಾವಾಣಿ ಪತ್ರಿಕೆಯವರ ಸಲಹೆಯನ್ನಾದ್ರೂ ಅವ್ರು ಪಡೆದುಕೊಳ್ಬೇಕಂತ ನಾನು ಕೈ ಮುಗಿದು ಎಲ್ಲರ ಬಳಿಗೂ ವಿನಂತಿ ಮಾಡ್ಕೊಳ್ತೀನಿ. ಮುಂದಿನ ದಿನಗಳಲ್ಲಿ ಇದರ ಆಗು ಹೋಗನ್ನ ನೋಡಿಕೊಂಡು ಏನಾಗಬೇಕು ಅನ್ನೋದನ್ನ ಎಲ್ಲರೂ ಸೇರಿ ನಿರ್ಧಾರ ತೆಗೆದುಕೊಳ್ಳೋಣ. ನಮಸ್ಕಾರ.